Good evening, everybody. Myself, Soumya Hegde. Today I am discussing about work and energy. This is Sanmarga classes. Okay. So, ಕೆಲಸ ಮತ್ತು ಶಕ್ತಿಯ ಬಗ್ಗೆ ನಾವಿವತ್ತು ಸಿನಾಪ್ಸಿಸ್ ಅನ್ನು ಡಿಸ್ಕಸ್ ಮಾಡ್ತಾ ಹೋಗ್ತಾ ಇದ್ದೀವಿ. ಓಕೆ. ಸೊ ನಾವೀಗ ಬೇಸಿಕ್ ಡೆಫಿನೇಷನ್ ಏನು, ಎಲ್ಲಿ ಅಪ್ಲಿಕೇಶನ್ ಇದೆ, ಲಾ ಆಫ್ ಕನ್ಸರ್ವೇಶನ್ ಆಫ್ ಮಾಸ್ ಎನರ್ಜಿ ಏನು, ಶಕ್ತಿ ಅಂದ್ರೆ ಏನು, ಶಕ್ತಿಯ ವಿಧಗಳು ಯಾವುವು, ಆ ಶಕ್ತಿಯ ವಿಧಗಳು ಹೇಗೆ ವರ್ಕ್ ಆಗುತ್ತೆ, ಇವೆಲ್ಲವನ್ನು ನಾವೇನ್ ಮಾಡ್ತೀವಿ ಈ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಓಕೆ. ಸೊ ಇವತ್ತು ನಾವು ಕೆಲಸ ಮತ್ತೆ ಎನರ್ಜಿಯ ಬಗ್ಗೆ ಹೆಚ್ಚು ಡಿಸ್ಕಷನ್ ಅನ್ನ ಮಾಡ್ಕೊಂಡು ಹೋಗ್ತೀವಿ. ಇದು ನಿಮ್ಗೆ ಸಿನಾಪ್ಸಿಸ್ ಕ್ಲಾಸ್ ಆಗಿದೆ. ಈ ಸಿನಾಪ್ಸಿಸ್ ಆದ್ಮೇಲೆ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇದರ MCQs ಏನಿದೆಯಲ್ಲ ಅದನ್ನ ಡಿಸ್ಕಸ್ ಮಾಡ್ತಾ ಬರ್ತೀನಿ. ಓಕೆ. ಸೊ ಫಸ್ಟ್ ಇವತ್ತು ವರ್ಕ್ ಅಂಡ್ ಎನರ್ಜಿ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ. ಬೇಸಿಕ್ ಕ್ವಶನ್ ಏನಂದ್ರೆ ಶಕ್ತಿ ಅಂದ್ರೆ ಏನು. ಓಕೆ. ಶಕ್ತಿ ಅಂದ್ರೆ ಏನು ಅಥವಾ ವಾಟ್ ಈಸ್ ಎನರ್ಜಿ ಅಂತ. ಓಕೆ. ಶಕ್ತಿ ಅಂದರೇನು ಅಥವಾ ಎನರ್ಜಿ ಅಂದ್ರೆ ಏನು ಅನ್ನೋದನ್ನ ನಾವು ಡಿಸ್ಕಸ್ ಮಾಡ್ತೀವಿ. ಓಕೆ. ಸೊ ನೋಡಿ, ಎನರ್ಜಿ ಈಸ್ ದ ಎಬಿಲಿಟಿ ಟು ಪರ್ಫಾರ್ಮ್ ವರ್ಕ್. ದ ಎನರ್ಜಿ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ nor be destroyed, and it can only be transformed from one form to another. The unit of energy is the same of work. ವರ್ಕಿಗೆ ಏನು ನಮಗೆ ಯೂನಿಟ್ ಇದೆಯೋ ಅದೇ ಯೂನಿಟ್ ಎನರ್ಜಿಗಿದೆ. ಶಕ್ತಿ ಅಂದ್ರೆ ಏನು, ಕೆಲಸ ಮಾಡುವಂತ ಸಾಮರ್ಥ್ಯಕ್ಕೆ ನಾನು ಶಕ್ತಿ ಅಂತ ಕರಿತೀನಿ. ಓಕೆ. ಶಕ್ತಿಯನ್ನ ಸೃಷ್ಟಿಸಲು ಆಗೋದಿಲ್ಲ, ನಾಶ ಮಾಡೋಕ್ಕೂ ಆಗೋದಿಲ್ಲ, ಅದನ್ನ ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ನಾವು ಪರಿವರ್ತಿಸಬಹುದು ಅಂತ ಹೇಳಿದೀವಿ. ಶಕ್ತಿಯ ಘಟಕವು ಕೆಲಸದಂತೆ ಇರುತ್ತೆ. ಶಕ್ತಿಯ ಯೂನಿಟ್ ಏನಿದೆಯಲ್ಲ ಅದು ಒಂದೇ, ಜೌಲ್ಸ್. ಓಕೆ. ಶಕ್ತಿಯು ಅನೇಕ ವಸ್ತುಗಳಲ್ಲಿ ಕಂಡು ಬರುತ್ತೆ, ಹಾಗಾಗಿ ವಿಭಿನ್ನ ರೀತಿಯ ಶಕ್ತಿಗಳಿದ್ದಾವೆ. ಸ್ಟೂಡೆಂಟ್ಸ್, ಎಬಿಲಿಟಿ ಟು ಪರ್ಫಾರ್ಮ್ ವರ್ಕ್ ಅಂದ್ರೆ ಈಗ ಏನಂದ್ರೆ ನನ್ನ ಹತ್ರ ಒಂದು ಬಾಲ್ ಇದೆ ಅಂತ ಅಂದ್ಕೊಳ್ಳಿ, ಅದನ್ನ ನಾನು ಎಸಿತಿದ್ದೀನಿ, ಚೆಂಡನ್ನ ಎಸಿತಿದ್ದೀನಿ. ಓಕೆ. ಸೊ ಈ ಚೆಂಡನ್ನ ಎಸಿತಿದ್ದೀನಿ ಅಂದ್ರೆ ಈಗ ನನ್ನ ಹತ್ರ ಒಂದು ಎನರ್ಜಿ ಇರ್ಬೇಕಲ್ವಾ. ಸೊ ನನ್ನ ಹತ್ರ ಯಾವಾಗ ಎನರ್ಜಿ ಇದೆಯೋ, ಶಕ್ತಿ ಇದೆಯೋ, ಅವಾಗ ಮಾತ್ರ ನಾನು ಆ ಚೆಂಡನ್ನ ಥ್ರೋ ಮಾಡ್ತೀನಿ. ಸರಿನಾ? ನನ್ನ ಹತ್ರ ಅದಿಲ್ಲ ಅಂದ್ರೆ ಆ ಚೆಂಡು ಅದೇ ಜಾಗದಲ್ಲಿ ಇರುತ್ತೆ ಅಲ್ವಾ. ಸೊ ಅದನ್ನ ನನ್ಗೆ ಎಬಿಲಿಟಿ ಬೇಕು, ನನ್ನ ಹತ್ರ ಇರುವಂತಹ ಪೊಟೆನ್ಶಿಯಲ್ ಇದೆಯಲ್ಲ, ನನ್ನ ಹತ್ರ ಇರುವಂತಹ ಅಂತಃಶಕ್ತಿ ಏನಿದೆ, ಇದರಿಂದ ನಾನು ಚೆಂಡನ್ನ ಎಸಿತಾ ಇರ್ತೀನಿ. ಸಪೋಸ್ ಅದು ನನ್ನ ಹತ್ರ ಇರುವ ಪೊಟೆನ್ಶಿಯಲ್ ಎನರ್ಜಿ ಕೈನೆಟಿಕ್ ಎನರ್ಜಿ. ಕೈನೆಟಿಕ್ಸ್ ಅಂದ್ರೆ ಏನ್ ಹೇಳಿ, ಅಂದ್ರೆ ಚಲನ ರೂಪದ ಶಕ್ತಿಯಾಗಿ ಪರಿವರ್ತನೆ ಆಗ್ತಿದೆ ಅಂತ. ಈಗ ಇನ್ನೊಂದು ಎಕ್ಸಾಂಪಲ್ ಅನ್ನ ನಿಮಗೆ ಕೊಡ್ತೀನಿ. ಇನ್ನೊಂದು ಎಕ್ಸಾಂಪಲ್ ಏನಂದ್ರೆ, ಸಪೋಸ್ ಈಗ ನಾನು ಬಲ್ಬ್ ಅನ್ನ ಹಚ್ತೀನಿ ಅಲ್ವಾ, ಟ್ಯೂಬ್ ಲೈಟ್ಸ್ ಅಲ್ವಾ, ಇವನ್ನ ನಾನು ಹೊತ್ತಿಸ್ತೀನಿ ಅಂದ್ರೆ ವಿದ್ಯುತ್ ಶಕ್ತಿ ಏನಿದೆ ನೋಡಿ, ಈಗ ನನ್ನ ಹತ್ರ ಇಲ್ಲೊಂದು ಪ್ಲಗ್ ಇದೆ. ಓಕೆನಾ? ಸೊ ಈ ಪ್ಲಗ್ ಇಂದ ಏನು ಬಲ್ಬ್ ಹೊತ್ಕೋಬೇಕು ನನಗೆ. ಇಲ್ಲಿ ನನ್ನ ಹತ್ರ ಇಲೆಕ್ಟ್ರಿಕಲ್ ಎನರ್ಜಿ ಇದೆ ಅಲ್ವಾ, ಅದು ಏನಾಗಿ ಕನ್ವರ್ಟ್ ಆಯ್ತು ಹೇಳಿ, ಅದು ಲೈಟ್ ಆಗಿ ಕನ್ವರ್ಟ್ ಆಯ್ತು. ಓಕೆ. ಲೈಟ್ ಪ್ಲಸ್ ಹೀಟ್. ಓಕೆ. ಸಮ್ ಅಮೌಂಟ್ ಆಫ್ ಎಲೆಕ್ಟ್ರಿಕಲ್ ಎನರ್ಜಿ ಲೈಟ್ ಆಗಿ ಕನ್ವರ್ಟ್ ಆಯ್ತು, ಸಮ್ ಅಮೌಂಟ್ ಆಫ್ ಎನರ್ಜಿ ಹೀಟ್ ಆಗಿ ಕನ್ವರ್ಟ್ ಆಯ್ತು. ಅಂದ್ರೆ ಇಲ್ಲಿ ನಮ್ಗೊಂದು ಕೊಟ್ರಲ್ಲ ಅವರು, ಎನರ್ಜಿ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡಿಸ್ಟ್ರಾಯ್ಡ್. ಎನರ್ಜಿನ ನೀನು ಏನ್ ಮಾಡಕ್ಕಾಗೋದಿಲ್ಲ, ಕ್ರಿಯೇಟು ಮಾಡಕ್ಕಾಗಲ್ಲ, ನಾಶ ಮಾಡಕ್ಕೂ ಆಗೋದಿಲ್ಲ. ಆದ್ರೆ ಒಂದು ಫಾರ್ಮ್ ಇಂದ ಇನ್ನೊಂದು ಫಾರ್ಮಿಗೆ ನೀನು ಅದನ್ನ ಪರಿವರ್ತಿಸಬಹುದು. ಗೊತ್ತಾಯ್ತಾ? ಒಂದು ಫಾರ್ಮ್ ಇಂದ ಇನ್ನೊಂದು ಫಾರ್ಮ್ಗೆ ಅದನ್ನ ಪರಿವರ್ತಿಸಬಹುದು ಅಂತ ಈ ಡೆಫಿನೇಷನ್ ನಿಮಗೆ ಹೇಳುತ್ತೆ. ಓಕೆ. ಸೊ ಇಲ್ಲಿ ನೋಡಿ, ಈಗ ಸಿಂಪಲ್,
ಎಬಿಲಿಟಿ ಟು ಪರ್ಫಾರ್ಮ್ ವರ್ಕ್ ಅಂದ್ರೆ ಈಗ ನನ್ನ ಹತ್ರ ಒಂದು ಪೊಟೆನ್ಶಿಯಲ್, ನನಗೊಂದು ರ್ಯಾಕ್ ಅನ್ನ ತಳ್ಳಬೇಕು ಅಂತ ಅನ್ಕೊಳ್ಳಿ, ಸಿಂಪಲ್ ಎಕ್ಸಾಂಪಲ್. ಈ ರ್ಯಾಕ್ ಅನ್ನ ತಳ್ಳಬೇಕು ಅಂತ ಆದ್ರೆ ನನ್ನ ಹತ್ರ ಏನಾಗ್ಬೇಕು ಹೇಳಿ, ನಾನು ಸಮ್ ಅಮೌಂಟ್ ಆಫ್ ಎನರ್ಜಿನ ಅಪ್ಲೈ ಮಾಡ್ಬೇಕಾಗುತ್ತೆ. ಸಮ್ ಅಮೌಂಟ್ ಆಫ್ ಎನರ್ಜಿನ ಅಪ್ಲೈ ಮಾಡ್ಬೇಕು ಅಂದ್ರೆ ನನ್ನ ಹತ್ರ ಆ ಎಬಿಲಿಟಿ ಇರ್ಬೇಕು ಅಂತ. ಆಯ್ತಾ? ಸಿಂಪಲ್ ಲ್ಯಾಂಗ್ವೇಜ್ ಅಲ್ಲಿ ಹೇಳಿದರೆ ನನ್ನ ಹತ್ರ ಕೆಲಸ ಮಾಡುವ ಸಾಮರ್ಥ್ಯ ಇದೆಯಲ್ಲ, ಅದನ್ನೇ ಶಕ್ತಿ ಅಂತ ಕರಿತೀವಿ. ಓಕೆ, ಸೊ ಈ ಎನರ್ಜಿ ಒಂದು ಫಾರ್ಮ್ ಇಂದ, ನನ್ನ ಹತ್ರ ಇರೋ ಪೊಟೆನ್ಶಿಯಲ್ ಎನರ್ಜಿನ ನಾನು ಕೈನೆಟಿಕ್ ಎನರ್ಜಿ ಆಗಿ ಪರಿವರ್ತಿಸ್ತಾ ಇರ್ತೀನಿ. ಒಂದ್ರಿಂದ ಇನ್ನೊಂದು ಪರಿವರ್ತಿಸಬಹುದೇ ವಿನಃ ನಾನು ಅದನ್ನ ಹೊಸದಾಗಿ ಎನರ್ಜಿ ಸೃಷ್ಟಿಸಕ್ಕೂ ಆಗಲ್ಲ, ಶಕ್ತಿಯನ್ನ ನಾಶ ಮಾಡಕ್ಕೂ ಆಗಲ್ಲ. ಈಗ ಎಲೆಕ್ಟ್ರಿಕ್ ಎನರ್ಜಿ ಇರೋದನ್ನ ಲೈಟ್ ಆಗಿ ಮತ್ತೆ ಹೀಟ್ ಆಗಿ ನಾನು ಕನ್ವರ್ಟ್ ಮಾಡ್ಬೋದು, ಒಂದು ಫಾರ್ಮ್ ಇಂದ ಇನ್ನೊಂದು ಫಾರ್ಮಿಗೆ ಕನ್ವರ್ಟ್ ಮಾಡ್ಬೋದು. ಅಥವಾ ನೀವು ಫ್ಯಾನ್ ಅನ್ನ ಹಾಕ್ತಿರಲ್ವಾ, ಅದೇನಾಯ್ತು ಹೇಳಿ, ಕೈನೆಟಿಕ್ ಎನರ್ಜಿ ಆಗಿ ಕನ್ವರ್ಟ್ ಆಯ್ತು. ಓಕೆ, ಸೊ ಶಕ್ತಿ ಅಂದ್ರೆ ಅದರ ಮೂಲ ಡೆಫಿನೇಷನ್ ಏನ್ ಹೇಳಿ ಅಂದ್ರೆ, ನಾವ್ ಏನ್ ತಿಳ್ಕೊಬೇಕು ಈ ಚಾಪ್ಟರ್ ಅಲ್ಲಿ ಏನ್ ಕೊಟ್ಟಿದ್ದಾರೆ, ವರ್ಕ್ ಅಂಡ್ ಎನರ್ಜಿ. ಫಸ್ಟ್ ಎನರ್ಜಿನ ಡಿಸ್ಕಸ್ ಮಾಡ್ಕೊಂತೀನಿ. ಎನರ್ಜಿ ಅಂದ್ರೆ ಏನು ಅಂತ. ಎರಡಕ್ಕೂ ಯೂನಿಟ್ ಸೇಮ್, ಯಾಕೆಂದ್ರೆ ಶಕ್ತಿ ಮತ್ತೆ ಕೆಲಸ ಎರಡು ಒಂದು ಕೋರಿಲೇಟೆಡ್ ಅಲ್ವಾ. ಸೊ ಎರಡಕ್ಕೂ ಜೌಲ್ಸೆ ಯೂನಿಟ್. ಓಕೆನಾ? ಹಾಗಾಗಿ ವಿಭಿನ್ನ ರೀತಿಯ ಶಕ್ತಿಯ ರೂಪಗಳಿದಾವೆ. ಈಗ ನಾನು ಅಫಿಷಿಯಲ್ ಆಗಿ ಎನರ್ಜಿನ ಏನು ಡಿಫೈನ್ ಮಾಡ್ಬೇಕು ಅಂತ ಅನ್ಕೊಳ್ತೀನಿ. ಈಗ ನೋಡಿ, ಎನರ್ಜಿ ಇಸ್ ದ ಎಬಿಲಿಟಿ ಆರ್ ಕೆಪಾಸಿಟಿ ಟು ಡೂ ವರ್ಕ್ ಅನ್ನ ಮಾಡುವಂತಹ ಕೆಪಾಸಿಟಿಯನ್ನೇ ನಾನು ಏನಂತ ಕರಿತೀನಿ, ಎನರ್ಜಿ ಅಂತ ಕರಿತೀನಿ. ಓಕೆ, ವರ್ಕ್ ಅನ್ನ ಮಾಡುವಂತಹ ಕೆಪಾಸಿಟಿಯನ್ನ ನಾನು ಎನರ್ಜಿ ಅಂತ ಕರಿತೀನಿ. ಓಕೆ ಓಕೆ, ಸೊ ಈ ಶಕ್ತಿಯ ಮೂಲ ಘಟಕ ಜೌಲು, ಎನರ್ಜಿ ಇದು ಏನು ಹೇಳಿ, ಮೂಲ ಘಟಕ ಜೌಲ್. ಓಕೆ, ಯೂನಿಟ್ ಆಫ್ ಎನರ್ಜಿ ಅಂತ ಕೇಳಬಹುದು. ಈಗ ಶಕ್ತಿಯನ್ನ ನಾವು SI ಯೂನಿಟ್ ಅಂತ ಏನ್ ಮಾಡ್ತೀವಿ, ಜೌಲ್ ಅಲ್ಲಿ ನಾವು ಅಳಿತೀವಿ ಅಂತ. ಇಷ್ಟು ಜೌಲು ಎನರ್ಜಿ ಅಥವಾ ಇಷ್ಟು ಜೌಲ್ ಎನರ್ಜಿ ಇದೆ ಇಲ್ಲಿ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಓಕೆ ಓಕೆ, ನೆಕ್ಸ್ಟ್. ಓಕೆ, ನೋಡಿ ಹೆಂಗಿರುತ್ತೆ ಅಂತ, ಯಾವ ತರದಲ್ಲಿ ಎನರ್ಜಿ ಇರುತ್ತೆ. ಆಲ್ ಫಾರ್ಮ್ ಆಫ್ ಎನರ್ಜೀಸ್ ಆರ್ ಐದರ್ ಕೈನೆಟಿಕ್ ಆರ್ ಪೊಟೆನ್ಶಿಯಲ್. ದ ಎನರ್ಜಿ ಇನ್ ಮೋಷನ್, ಓಕೆ, energy in motion known as kinetic energy, whereas potential energy stored in object and measured by the amount of work done. ಓಕೆ, ಅಂದ್ರೆ ಈ ಎಲ್ಲಾ ತರದ ಶಕ್ತಿಯು ಎರಡು ತರ ಇರುತ್ತೆ. ಒಂದು ಕೈನೆಟಿಕ್ ಎನರ್ಜಿ ರೂಪದಲ್ಲಿ ಇರುತ್ತೆ, ಇನ್ನೊಂದು ಪೊಟೆನ್ಶಿಯಲ್ ಎನರ್ಜಿ ರೂಪದಲ್ಲಿ ಇರುತ್ತೆ. ಓಕೆ, ಪೊಟೆನ್ಶಿಯಲ್ ಎನರ್ಜಿ ಎರಡು ತರ ಇರುತ್ತೆ, ಒಂದು ಮತ್ತೆ ಎರಡು. ಓಕೆ, ಶಕ್ತಿಯ ಎಲ್ಲಾ ರೂಪಗಳು ಚಲನ ಅಥವಾ ಸಂಭಾವ್ಯವಾಗಿರುತ್ತದೆ. ಪೊಟೆನ್ಶಿಯಲ್ ಎನರ್ಜಿ ಅಂತಸ್ಥ ಶಕ್ತಿಯಾಗಿರುತ್ತೆ. ಚಲನ ಶಕ್ತಿ ಯಾವುದು ಚಲನೆಯಲ್ಲಿರುವಾಗ ಶಕ್ತಿಯನ್ನು ಹೊಂದಿರುತ್ತೋ ಅದನ್ನ ಚಲನ ಶಕ್ತಿ ಅಂತೀವಿ. ಯಾವಾಗ ಒಳಗಡೆ ಶಕ್ತಿ ಸಂಗ್ರಹವಾಗಿದೆಯೋ ಮತ್ತು ಮಾಡಿದ ಕೆಲಸದ ಪ್ರಮಾಣದಿಂದ ಅಳೆಯಲಾಗುತ್ತೋ ಅದನ್ನ ಪೊಟೆನ್ಶಿಯಲ್ ಎನರ್ಜಿ ಅಂತ ಕರಿತೀವಿ. ಅದನ್ನು ನಾವು ಮುಂದಿನ ಸ್ಲೈಡ್ ಗಳಲ್ಲಿ ಡಿಸ್ಕಸ್ ಮಾಡ್ತೀವಿ. ಓಕೆ, ಈಗ ಕೈನೆಟಿಕ್ ಎನರ್ಜಿ ಅಂತ ಅನ್ಕೊಳ್ಳಿ. ಈಗ ನನ್ನ ಹತ್ರ ಒಂದು ಸೈಕಲ್ ಇದೆ. ಓಕೆ, ಸೊ ನಾನು ಬೈಸಿಕಲ್ ಅನ್ನ ತುಳಿತೀನಿ ಅಲ್ವಾ, ಪೆಡಲ್ ಮಾಡ್ತೀನಿ. ಸೊ ನಾನು ಪೆಡಲ್ ಮಾಡಿದಾಗ ನನ್ನ ಹತ್ರ ಇರುವ ಪೊಟೆನ್ಶಿಯಲ್ ಎನರ್ಜಿ ಏನಿದೆಯಲ್ಲ, ಇದು ಕೈನೆಟಿಕ್ ಎನರ್ಜಿ ಆಗಿ ಕನ್ವರ್ಟ್ ಆಯ್ತು. ಓಕೆ, ಸೊ ಈ ಮೋಷನ್ ಅಲ್ಲಿ ಇದ್ದಾಗ ಅದಕ್ಕೆ ಏನು ಎನರ್ಜಿ ಸಿಗುತ್ತಲ್ಲ ಅದನ್ನ ಕೈನೆಟಿಕ್ ಎನರ್ಜಿ ಅಂತ ಕರಿತೀವಿ ನಾವು. ಈಗ ನಾನೊಂದು ಬಾಲ್ ಅನ್ನ ಎಸಿತೀನಿ, ಆ ಬಾಲ್ ಏನಾಗುತ್ತೆ ಹೇಳಿ, ಮೂವ್ ಆಗುತ್ತೆ. ಅವಾಗ ಏನು ಹೇಳಿ, ಮೋಷನ್ ಅಲ್ಲಿ ಇರುವಾಗ ಅದಕ್ಕೆ ಏನು ಅದು ಇನರ್ಷಿಯಾ ಸ್ಟೇಟ್ ಅಲ್ಲಿ ಇತ್ತಲ್ಲ, ಹಂಗೆ ಇತ್ತಲ್ಲ, ಜಡ ಸ್ಥಿತಿಯಲ್ಲಿ ಇತ್ತಲ್ಲ, ಅದಕ್ಕೆ ನಾನು ಸಮ್ ಅಮೌಂಟ್ ಆಫ್ ಎನರ್ಜಿನ ಹಾಕ್ಬೇಕು. ಎನರ್ಜಿನ ಹಾಕ್ದಾಗ ಏನಾಗುತ್ತೆ ಹೇಳಿ, ಅದು ಕೈನೆಟಿಕ್ ಎನರ್ಜಿ ಆಗಿ, ಅಂದ್ರೆ ಆ ಒಂದು ಆಬ್ಜೆಕ್ಟ್ ಏನಿದೆ ಅದು ಮೂವ್ ಆಗುತ್ತೆ. ಈಗ ನಾನು ಆಟಮ್ಸ್ ಗೆ ಬರ್ತೀನಿ. ಈಗ ಆಟಮ್ಸ್ ಅಲ್ಲಿ ಈಗ ನೋಡಿ, ಎಲ್ಲಾವು ಏನಿರ್ತವೆ ಹೇಳಿ, ಗ್ರೌಂಡ್ ಸ್ಟೇಟ್ ಅಲ್ಲಿ ಇರುತ್ತೆ. ಓಕೆ, ಎಲ್ಲಾ ಇಲೆಕ್ಟ್ರಾನ್ ಗ್ರೌಂಡ್ ಸ್ಟೇಟ್ ಅಲ್ಲಿ ಇದಾವೆ. ಓಕೆನಾ? ಗ್ರೌಂಡ್ ಸ್ಟೇಟ್ ಅಲ್ಲಿ ಇರುವಂತಹ ಇಲೆಕ್ಟ್ರಾನಿಗೆ ನಾನು ಸಮ್ ಅಮೌಂಟ್ ಆಫ್ ಎನರ್ಜಿನ ಕೊಡ್ತಾ ಬರ್ತೀನಿ. ಸಮ್ ಅಮೌಂಟ್ ಆಫ್ ಎನರ್ಜಿನ ಕೊಟ್ಟಾಗ ಏನಾಗುತ್ತೆ ಅಂದ್ರೆ
ಆ ಗ್ರೌಂಡ್ ಸ್ಟೇಟ್ ಅಲ್ಲಿ ಇರೋದು ಎಕ್ಸೈಟೆಡ್ ಸ್ಟೇಟ್ಗೆ ಬರುತ್ತೆ ಆ ಇಲೆಕ್ಟ್ರಾನು. ಅಂದ್ರೆ ಇಲೆಕ್ಟ್ರಾನು ಮೂವ್ ಆಗ್ತಿದೆ ಅಂತ ಆಯ್ತು. ಅಂದ್ರೆ ಅಲ್ಲೂ ಏನಾಯ್ತು, ಪೊಟೆನ್ಶಿಯಲ್, ನಾನು ಎನರ್ಜಿನ ಕೊಡ್ತೀನಿ, ಕೊಟ್ಟಾಗ ಅದು ಕೈನೆಟಿಕ್ ಎನರ್ಜಿ ಆಗಿ ಎಕ್ಸೈಟೆಡ್ ಸ್ಟೇಟ್ಗೆ ಹೋಗುತ್ತೆ. ಓಕೆನಾ? ಸೊ ಇವೆಲ್ಲ ಏನ್ ಹೇಳಿ ಎನರ್ಜಿಯ ವಿಧಗಳು. ಈಗ ಶಕ್ತಿಯನ್ನ ಈಗ ನಿಮ್ಮ ಕ್ಲಾಸಿಗೆ ಡಿಸ್ಕಸ್ ಮಾಡೋದಾದ್ರೆ, ಶಕ್ತಿ ಅಂದ್ರೆ ಏನು ಅಂದ್ರೆ ಕೆಲಸ ಮಾಡುವಂತ ಸಾಮರ್ಥ್ಯ, ಕೆಪಾಸಿಟಿ ಟು ಡೂ ವರ್ಕ್ ಆರ್ ಎಬಿಲಿಟಿ ಟು ಡೂ ವರ್ಕ್. ಓಕೆ, ಈ ಶಕ್ತಿಯ ಯೂನಿಟ್ ಯಾವುದು ಅಂದ್ರೆ, ಶಕ್ತಿಯ ಯೂನಿಟ್ ಜೌಲು. ಓಕೆನಾ? ಸೊ ಇದರಲ್ಲಿ ಎರಡು ವಿಧ, ಒಂದು ಕೈನೆಟಿಕ್ ಎನರ್ಜಿ, ಪೊಟೆನ್ಶಿಯಲ್ ಎನರ್ಜಿ. ಉಳಿದ ವಿಧಗಳನ್ನು ನಾವು ಡಿಸ್ಕಸ್ ಮಾಡೋಣ. ಓಕೆ, ಬೇರೆ ಬೇರೆ ಶಕ್ತಿಯ ಎನರ್ಜಿ, ಈಗ ಕೈನೆಟಿಕ್ ಪೊಟೆನ್ಶಿಯಲ್ ಅನ್ನ ಬಿಟ್ಟು ಉಳಿದವೇನಿದಾವೆ ಇವುಗಳನ್ನು ನಾವು ಡಿಸ್ಕಸ್ ಮಾಡೋಣ. ಓಕೆ, ಸೊ ಎನರ್ಜಿ ಯಾವತ್ತು ಮೋಷನ್ ಅಲ್ಲಿ, ಮೂವಿಂಗ್ ಆಬ್ಜೆಕ್ಟ್ ಅಲ್ಲಿ ಇದೆಯೋ ಅದನ್ನ ಕೈನೆಟಿಕ್ ಎನರ್ಜಿ ಅಂತೀವಿ. ಯಾವಾಗ ಅದರ ಒಳಗಡೆ ಸಂಗ್ರಹದಲ್ಲ ಇದ್ದಾಗ ಅದಕ್ಕೆ ವಸ್ತುವಿನಲ್ಲಿ ಶಕ್ತಿ ಇದೆಯಲ್ಲ ಅದನ್ನ ಪೊಟೆನ್ಶಿಯಲ್ ಎನರ್ಜಿ ಅಂತ ಹೇಳ್ತೀವಿ. ಓಕೆ, ಹೀಗೆ ಶಕ್ತಿಯನ್ನ ನಾವು ಬೇರೆ ಬೇರೆ ವಿಧವಾಗಿ ವಿಂಗಡಿಸ್ಕೊಂಡು ಹೋಗ್ತೀವಿ. ಹೇಗೆ ಶಕ್ತಿ ವರ್ಕ್ ಆಗುತ್ತೆ, ಈಗ ಒಂದು ಸ್ಥಿತಿಯಿಂದ ಶಕ್ತಿ ಇನ್ನೊಂದು ಸ್ಥಿತಿಗೆ ಕನ್ವರ್ಟ್ ಆಗ್ತಾ ಇರುತ್ತೆ. ಆ ಕನ್ವರ್ಷನ್ ಆಗ್ತಾ ಇರುತ್ತೆ ಅನ್ನೋದು ಬಿಟ್ರೆ, ಜಗತ್ತಲ್ಲಿ ಈ ಒಂದು ವರ್ಲ್ಡ್ ಅಲ್ಲಿ ಶಕ್ತಿ ಅನ್ನೋದು ಇಷ್ಟು ಅಂತ ಲಿಮಿಟ್ ಹಾಕೊಂಡಿದೆ. ಅಂದ್ರೆ ಅದನ್ನ ನೀನು ಕ್ರಿಯೇಟು ಮಾಡಕ್ಕಾಗಲ್ಲ, ಡಿಸ್ಟ್ರಾಯು ಮಾಡಕ್ಕಾಗಲ್ಲ. ಇದನ್ನ ಎನರ್ಜಿ ಆಫ್ ಕನ್ಸರ್ವೇಶನ್ ಅಂತ ಕರಿತೀವಿ. ಆಯ್ತಾ? ಇದು ಎಲ್ಲಾ ಒಂದು ಲಾಗಳಲ್ಲಿ ಇದು ವೆರಿ ವೆರಿ ಇಂಪಾರ್ಟೆಂಟ್. ಇದ್ರ ಮೇಲೆ ಎಲ್ಲ ಕಡೆ ಕ್ವಶನ್ ಕೇಳ್ತಾರೆ. NMMS ಒಂದೇ ಅಲ್ಲ, ನಿಮಗೆ ಎಲ್ಲ ಕ್ಲಾಸ್ಗಳಲ್ಲೂ ಏನು ಕ್ವಶನ್ ಅನ್ನ ಕೇಳ್ತಾರೆ. ಅಂದ್ರೆ ನಿಮ್ಮ ರೆಗ್ಯುಲರ್ ಎಕ್ಸಾಮ್ಸ್ಗೂ ತುಂಬಾ ಇಂಪಾರ್ಟೆಂಟ್. ಓಕೆ, ಸೊ ನೋಡಿ ಈಗ ಮುಂದಿನ ಸ್ಲೈಡ್ಗೆ ಹೋಗೋಣ. ಟೈಪ್ಸ್ ಆಫ್ ಎನರ್ಜಿ ಅಂತ ಇದೆ, ಶಕ್ತಿಯ ವಿಧಗಳು. ಒಂದು ಕೈನೆಟಿಕ್ ಎನರ್ಜಿ, ಇನ್ನೊಂದು ಪೊಟೆನ್ಶಿಯಲ್ ಎನರ್ಜಿ ಅಂತ ಎರಡು ತರದ ವಿಧಗಳು. ಓಕೆನಾ? ನೋಡಿ ಇಲ್ಲಿ ಶಕ್ತಿಯ ಎರಡು ವಿಧಗಳನ್ನ ತೋರಿಸಿದೀನಿ. ನೋಡಿ ನಮ್ಗೆ ಚಿತ್ರ ಕಾಣಿಸ್ತಿದೆ ಅಲ್ವಾ? ಯಾವಾಗ ಬಿಲ್ಲನ್ನ ಹಿಡಿದು ಎಳಿತಾನೋ, ಯಾವಾಗ ಆರೋ ಅನ್ನ ಹಿಡಿದು ಎಳಿತಾನಲ್ಲ, ಎಳೆದಾಗ ಆ ಶಕ್ತಿ ಏನಾಗಿದೆ ಹೇಳಿ ಒಳಗಡೆ ಇದೆ. ಓಕೆ, ಬಿಡ್ತಾನಲ್ಲ ಅವಾಗ ಆ ಸಂಗ್ರಹವಾಗಿರೋ ಶಕ್ತಿ ಪೊಟೆನ್ಶಿಯಲ್ ಎನರ್ಜಿಯಿಂದ ಕೈನೆಟಿಕ್ ಎನರ್ಜಿ ಆಗಿ ಕನ್ವರ್ಟ್ ಆಗ್ತಿದೆ. ಓಕೆನಾ? ಸೊ ಇಲ್ಲಿ ಏನಾಗ್ತಿದೆ, ಅವನ ಹತ್ರ ಇರುವಂತಹ ಏನು ಪೊಟೆನ್ಶಿಯಲ್ ಇದೆಯಲ್ಲ, ಅಂದ್ರೆ ಅವನತ್ರ ಈ ಮನುಷ್ಯನ ಹತ್ರ ಇರೋ ಶಕ್ತಿ ಏನಿದೆಯಲ್ಲ ಅದು ಬಿಲ್ನಲ್ಲಿ ಅವನೇನ್ ಮಾಡ್ತಾನೆ, ಸಂಗ್ರಹ ಮಾಡ್ತಿದ್ದಾನೆ. ಅಂದ್ರೆ ಎಳಿತಿದ್ದಾನೆ, ಬಲ ಪ್ರಯೋಗ ಮಾಡ್ತಿದ್ದಾನೆ. ಆ ಬಲ ಪ್ರಯೋಗ ಮಾಡಿರೋದು ಏನಾಗಿರುತ್ತೆ, ಪೊಟೆನ್ಶಿಯಲ್ ಎನರ್ಜಿ. ಅದು ಕೈನೆಟಿಕ್ ಎನರ್ಜಿ ಆಗಿ ಕನ್ವರ್ಟ್ ಆಗುತ್ತೆ. ಓಕೆನಾ? ಸೊ ಈ ತರದಲ್ಲಿ ಮೂಲ ವಿಧಗಳು ಕೈನೆಟಿಕ್ ಎನರ್ಜಿ ಮತ್ತೆ ಪೊಟೆನ್ಶಿಯಲ್ ಎನರ್ಜಿ. ಈಗ ನಿಮ್ಮ ಹತ್ರ ಕೇಳ್ಬೋದು ಕ್ವಶನ್, ಈಗ ಯಾವುದೋ ಒಂದು ಎಕ್ಸಾಂಪಲ್ ಅನ್ನ ಕೊಡ್ತಾರೆ ನಿಮಗೆ. ಓಕೆ, ಒಂದು ಚೆಂಡು ಮೂವ್ ಆಗ್ತಿದೆ ಅಲ್ವಾ, ಒಂದು ಚೆಂಡು ಉರುಳುತ್ತಿದೆ ಅಂದ್ರೆ ಅದು ಎನರ್ಜಿಯ ಶಕ್ತಿಯ ಯಾವ ವಿಧ ಅಂತ ನಿಮ್ಗೆ ಕೇಳಬಹುದು. ಅಥವಾ ಒಂದು ಡ್ಯಾಮ್ ಅಲ್ಲಿ, ಓಕೆ, ಒಂದು ಅಣೆಕಟ್ಟಲ್ಲಿ ನೀರು ಸಂಗ್ರಹವಾಗಿದೆ, ಅದು ಟರ್ಬೈನ್ ಅನ್ನ ತಿರುಗಿಸುತ್ತೆ. ಅಂದ್ರೆ ಆ ಅಣೆಕಟ್ಟಲ್ಲಿ ಇರುವ ನೀರು ಅದು ಯಾವ ವಿಧ ಅಂತ ಕೇಳಬಹುದು. ಹಿಂಗೆ ಕ್ವಶನ್ ಅನ್ನ ಹೆಂಗೆ ಕೇಳ್ತಾರೆ ಅಂದ್ರೆ ಕಾನ್ಸೆಪ್ಟ್ ಬೇಸ್ಡ್, ಅಂದ್ರೆ ನೀವು ಎಷ್ಟು ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೊಂಡಿದ್ದೀರಾ ಅನ್ನೋದ್ರ ಮೇಲೆ ನಿಮಗೆ ಕ್ವಶನ್ಸ್ ಅನ್ನ ಕೇಳ್ತಾ ಹೋಗ್ತಾರೆ. ಫಸ್ಟ್ ನಾನು ಬ್ರೀಫ್ ಆಗಿ ಎರಡು ಟೈಪ್ ಅನ್ನು ಹೇಳ್ತೀನಿ. ಒಂದು ಕೈನೆಟಿಕ್ ಎನರ್ಜಿ, ಇನ್ನೊಂದು ಪೊಟೆನ್ಶಿಯಲ್ ಎನರ್ಜಿ. ಒಂದು ಚಲನ ಶಕ್ತಿ, ಇನ್ನೊಂದು ಅಂತಸ್ಥ ಶಕ್ತಿ, ಸಂಭಾವ್ಯ ಶಕ್ತಿ ಅಂತ ಕರಿತೀವಿ, ಪೊಟೆನ್ಶಿಯಲ್ ಎನರ್ಜಿ. ಓಕೆ, ಸೊ ಇದು ಎರಡು ವಿಧಗಳು. ಓಕೆ, ಮುಂದಿನ ಸ್ಲೈಡ್ ಹೋಗ್ತೀನಿ. ಕೈನೆಟಿಕ್ ಎನರ್ಜಿ. ಓಕೆ, ಎನರ್ಜಿ ಪೊಸೆಸ್ಡ್ ಬೈ ಬಾಡಿ ಡ್ಯೂ ಟು ಇಟ್ಸ್ ಮೋಷನ್. ಓಕೆ, ಅದರ ಮೋಷನ್ ಏನಿದೆ ಇದರಿಂದ ಏನಾಗಿದೆ ಹೇಳಿ, ಎನರ್ಜಿ ಪೊಸೆಸ್ ಆಗಿದೆ. ಅದನ್ನ ನೀವೇನಂತ ಕರಿತೀರಾ ಹೇಳಿ, ಕೈನೆಟಿಕ್ ಎನರ್ಜಿ ಅಂತ ಕರಿತೀರಾ. ಓಕೆ, ಕೈನೆಟಿಕ್ ಎನರ್ಜಿ ಅಂತ. ಓಕೆ, ಸೊ ಇಲ್ಲಿ ನೋಡಿ,
ಎಕ್ಸಾಂಪಲ್, ಮೂವಿಂಗ್ ಅ ಕಾರ್, ಅ ಫಾಲಿಂಗ್ ಆಬ್ಜೆಕ್ಟ್ ಅಂಡ್ ದ ವಿಂಡ್ ಟರ್ನಿಂಗ್ ದ ವಿಂಡ್ ಮಿಲ್. ಓಕೆ, ಚಲನ ಶಕ್ತಿ ಅಂತ ಬರೀ ನೀವು ಚಲನ ಶಕ್ತಿಯನ್ನ ನೋಡಕ್ಕಾಗಲ್ಲ, ಆದ್ರೆ ಎಕ್ಸಾಂಪಲ್ ಅನ್ನ ನೋಡಿದಾಗ ಮಾತ್ರ ನಿಮಗೆ ಏನಾಗುತ್ತೆ, ಈ ಚಲನ ಶಕ್ತಿಯನ್ನ ಇನ್ನೂ ನೀವು ನೀಟಾಗಿ ಅರ್ಥ ಮಾಡ್ಕೋಬಹುದು. ಎನರ್ಜಿ ಪೊಸೆಸ್ಡ್ ಬೈ ಬಾಡಿ ಡ್ಯೂ ಟು ಇಟ್ಸ್ ಮೋಷನ್. ನೋಡಿ, ನಿಮಗೆ ಕೆಳಗಡೆಯ ಚಿತ್ರಗಳನ್ನ ನೋಡಿ, ಆ ಚಿತ್ರಗಳಲ್ಲಿ ಕಾಣಿಸಿಗುತ್ತೆ. ಓಕೆನಾ, ಚಿತ್ರಗಳಲ್ಲಿ ನಿಮ್ಗೆ ಏನ್ ಕಾಣಿಸುತ್ತೆ, ಎನರ್ಜಿಯ ವಿಧಗಳು ಕಾಣಿಸುತ್ತೆ, ಯಾವ್ಯಾವುದು, ಫಾರ್ಮುಲಾ ಏನು ಎಲ್ಲ ಗೊತ್ತಾಗುತ್ತೆ ನಿಮ್ಗೆ. ಓಕೆ, ಒಂದು ವಸ್ತು ಅದರ ಚಲನೆಯಿಂದಾಗಿ ಹೊಂದಿರುವಂತಹ ಎನರ್ಜಿ, ಚಲಿಸ್ತಾ ಇರುವಂತಹ ಕಾರು, ಬೀಳುವ ವಸ್ತು. ಓಕೆ, ಯಾವ್ದಾದ್ರು ಒಂದು ವಸ್ತು ಬೀಳುತ್ತೆ ಅಥವಾ ನಾವೇ ಬೀಳ್ತೀವಿ ನೋಡಿ ಆ ಚಿತ್ರದಲ್ಲಿ. ಥ್ರೋಯಿಂಗ್ ಬಾಲ್, ಫ್ಲೈಯಿಂಗ್ ಏರೋಪ್ಲೇನ್, ಓಕೆ, ವಾಕಿಂಗು, ಇಲ್ಲಿ ನೋಡಿ ಇಲ್ಲಿ ಕಾಣಿಸ್ತಿದ್ಯಲ್ಲ ಫಾಲಿಂಗು, ನೋಡಿ ಇಲ್ಲಿ ಫಾಲಿಂಗು, ಮತ್ತೆ ಮೀಟರ್ಸು, ವಾಕಿಂಗು, ಓಕೆ, ಫಾಲಿಂಗು, ಥ್ರೋಯಿಂಗ್ ಅ ಬಾಲ್, ಫ್ಲೈಯಿಂಗ್ ಏರೋಪ್ಲೇನ್. ಓಕೆ, ಇವೆಲ್ಲ ಏನು ಚಲನ ಶಕ್ತಿಯ ವಿಧಗಳು. ಓಕೆ, ಹಂಗಾದ್ರೆ ಈ ಚಲನ ಶಕ್ತಿ KE = ½ mv² ಅಂತ ಕಂಡುಹಿಡ್ಕೊಂತೀವಿ. ಕೈನೆಟಿಕ್ ಎನರ್ಜಿ ½ mv². ಓಕೆ, ವೇರ್ m ಈಸ್, m ಅಂದ್ರೆ ಏನು, ದ್ರವ್ಯರಾಶಿ. ಅಂದ್ರೆ ಅದಕ್ಕೆ ಮಾಸ್ ಎಷ್ಟಿದೆ, ಆ ಏನು ಆಬ್ಜೆಕ್ಟ್ ಇದೆಯಲ್ಲ ಅದರ ದ್ರವ್ಯರಾಶಿ ಎಷ್ಟು, ಅದು ಎಷ್ಟು ಇದೆ, ಅದರ ವೇಟ್ ಎಷ್ಟಿದೆ, ದ್ರವ್ಯರಾಶಿ ಎಷ್ಟಿದೆ. ಇನ್ನೊಂದು, ಅದು ಎಷ್ಟು ಫಾಸ್ಟ್ ಆಗಿ ಮೂವ್ ಆಗ್ತಿದೆ ಅಂತ. ವೆಲಾಸಿಟಿ ಅಂದ್ರೆ ಸ್ಪೀಡ್ ಬೈ ಟೈಮ್. ಟೈಮಿಗೆ v = s/t. ಸ್ಪೀಡ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಏನಿದೆಯಲ್ಲ ಇದು ಎಷ್ಟು ಅನ್ನೋದನ್ನ ನೋಡ್ತೀವಿ. ನೋಡಿ ಇಲ್ಲಿ ವಾಕಿಂಗು, ಫಾಲಿಂಗು, ಥ್ರೋಯಿಂಗ್ ಬಾಲು, ಏರೋಪ್ಲೇನು ಎಲ್ಲ ಇವೆಲ್ಲ ಏನು ಕೈನೆಟಿಕ್ ಎನರ್ಜಿಯ ವಿಧಗಳು ಅಂತ ಕರಿತೀನಿ ನಾನು. ಓಕೆನಾ, ಸೊ ಇದು ಹಿಂಗೆ ಶಕ್ತಿಯ ಒಂದು ರೂಪ. ಅಂದ್ರೆ ಯಾವಾಗ ಬಾಡಿ ಅದರ ಮೋಷನ್ ಅನ್ನು ಯಾವ್ದ್ರಿಂದ ಪಡ್ಕೊಳ್ತಾ ಇದೆ ಹೇಳಿ, ಚಲನೆಯಿಂದನೇ ಪಡಿತಾ ಇದೆ. ನಾನು ಕಾರನ್ನ ಓಡಿಸ್ತಾ ಇದ್ದೀನಿ, ಈಗ ಒಂದು ನೀವು ದೊಡ್ಡ ದೊಡ್ಡ ಬಯಲುಗಳಲ್ಲಿ ಏನ್ ಮಾಡ್ತಿದ್ದಾರೆ ಅಂದ್ರೆ ವಿದ್ಯುತ್ ಅನ್ನ ಉತ್ಪಾದನೆ ಮಾಡಕ್ಕೆ ಅಂತ ಒಂದು ವಿಂಡ್ ಮಿಲ್ ಅನ್ನ ಇಟ್ಟಿರ್ತಾರೆ, ನೋಡಿರ್ತೀರಲ್ವಾ. ಈ ವಿಂಡ್ ಮಿಲ್ ಅಲ್ಲಿ ಏನಾಗುತ್ತೆ, ಜೋರಾಗಿ ಗಾಳಿ ಬೀಸ್ತಾ ಇರುತ್ತೆ. ಆ ಗಾಳಿ ಬೀಸಿದಾಗ ಆ ವಿಂಡ್ ಮಿಲ್ ಏನಿರುತ್ತೆ ತಿರುಗುತ್ತೆ. ಓಕೆ, ಆ ವಿಂಡ್ ಮಿಲ್ ತಿರುಗಿ ಅದರಿಂದ ಬರುವಂತಹ ಎನರ್ಜಿ ಇದೆಯಲ್ಲ ಅದನ್ನ ಸಂಗ್ರಹ ಮಾಡಿ ಇಟ್ಕೊಳ್ತಾರೆ. ಆ ಸಂಗ್ರಹ ಮಾಡಿ ಇಟ್ಕೊಂಡಂತಹದ್ದನ್ನ ಏನ್ ಮಾಡ್ತಾರೆ ಹೇಳಿ, ವಿದ್ಯುತ್ ಶಕ್ತಿಯಾಗಿ ಅದು ಕನ್ವರ್ಟ್ ಆಗುತ್ತೆ. ಅಂದ್ರೆ ಯೂಶುವಲಿ ಅದು ಯಾವ ಫಾರ್ಮ್ ಅಲ್ಲಿ ಇತ್ತು ಹೇಳಿ, ಗಾಳಿಯ ಫಾರ್ಮ್ ಅಲ್ಲಿ ಇತ್ತು. ಗಾಳಿ ಟರ್ಬೈನ್ ಅನ್ನ ತಿರುಗಿಸ್ತು, ಅಂದ್ರೆ ಚಲನ ಶಕ್ತಿ ಇರೋದು ವಿದ್ಯುತ್ ಶಕ್ತಿಯಾಗಿ ಕನ್ವರ್ಟ್ ಮಾಡ್ತಾ ಇರ್ತಾರೆ. ಓಕೆ, ಆ ವಿಂಡ್ ಮೀಲ್ ಅನ್ನ ತಿರುಗಿಸಿ ಅದರಿಂದ ಬಂದಿರುವಂತ ಶಕ್ತಿಯನ್ನ ಅದನ್ನ ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡ್ತಾರೆ. ಓಕೆ, ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡ್ಕೊಂಡು ಹೋಗ್ತಾರೆ. ಸರಿನಾ? ಸೊ KE = ½ mv² ಇದರ ಸೂತ್ರ. ಓಕೆನಾ? ಸೊ ಹೀಗೆ ಅಂದ್ರೆ ನಾವು ಫಸ್ಟ್ ಅದರಲ್ಲಿ ಡಿಸ್ಕಸ್ ಮಾಡಿದ್ವಲ್ಲ, ಏನ್ ಹೇಳಿ, ಎನರ್ಜಿ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡಿಸ್ಟ್ರಾಯ್ಡ್. ಅಂದ್ರೆ ಅದು ಕೈನೆಟಿಕ್ ಎನರ್ಜಿಯಲ್ಲೂ ಅಪ್ಲಿಕೇಬಲ್. ಹೆಂಗೆ ಅಂದ್ರೆ ಶಕ್ತಿಯನ್ನ ನಾನು ಏನ್ ಮಾಡ್ಬೋದು ಹೇಳಿ, ಒಂದರಿಂದ ಇನ್ನೊಂದು ವಿಧಕ್ಕೆ ನಾನು ಕನ್ವರ್ಟ್ ಮಾಡಬಹುದು. ಓಕೆ, ಶಕ್ತಿಯನ್ನ ಅದನ್ನ ನಾನು ಏನ್ ಮಾಡಕ್ಕಾಗಲ್ಲ ಹೇಳಿ, ಅದನ್ನ ನಾನು ಬೇರೆಯ ಫಾರ್ಮಿಗೆ ತಿರುಗ್ಸಕ್ಕಾಗಲ್ಲ. ಅಂದ್ರೆ ಏನು, ನಾನು ಕ್ರಿಯೇಟ್ ಅಥವಾ ಡಿಸ್ಟ್ರಾಯ್ ಮಾಡಕ್ಕಾಗಲ್ಲ, ಒಂದರಿಂದ ಇನ್ನೊಂದು ವಿಧಕ್ಕೆ ನಾನು ಕನ್ವರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಹಂಗಾಗಿ ಗಾಳಿಯಲ್ಲಿರುವಂತಹ ಚಲನ ಶಕ್ತಿಯನ್ನು ನಾನು ವಿದ್ಯುತ್ ಶಕ್ತಿಯಾಗಿ ಕನ್ವರ್ಟ್ ಮಾಡ್ತಾ ಇರ್ತೀನಿ. ಓಕೆ, ಸೊ ಈ ಕೈನೆಟಿಕ್ ಎನರ್ಜಿಗೂ ಹ್ಯೂಜ್ ಅಪ್ಲಿಕೇಶನ್ಸ್ ಇದಾವೆ. ಇದನ್ನ ಕೇಳ್ಬೋದು ಈಗ ನಿಮ್ಮ ಕ್ಲಾಸ್ ಅಲ್ಲಿ. ನೆಕ್ಸ್ಟ್ ನಾನು MCQs ಅನ್ನ ಮಾಡುವಾಗ ಚಲಿಸುವ ಕಾರು ಅಥವಾ ಬೀಳುವ ವಸ್ತು ಅಥವಾ ಗಾಳಿ ಯಂತ್ರವನ್ನ ತಿರುಗಿಸುವಾಗ ಗಾಳಿ, ಇವೆಲ್ಲ ಯಾವ ವಿಧದ ಶಕ್ತಿಗೆ ಉದಾಹರಣೆ ಅಥವಾ ಇವು ಶಕ್ತಿಯ ಯಾವ ವಿಧಗಳು ಅಂತ ನಾನು ಕೇಳ್ಬೋದು. ಅಂದ್ರೆ ಇವೆಲ್ಲವೂ ಏನ್ ಹೇಳಿ, ಯಾವದ್ರಿಂದ ಬರ್ತಿದೆ ಹೇಳಿ, ಮೋಷನ್ ಏನು ಚಲನೆ ಆಗ್ತಿದೆಯಲ್ಲ ಆ ಚಲನೆಯಿಂದ ಬರ್ತಿರುವಂತ ಶಕ್ತಿ. ಯಾವಾಗ ಚಲನೆಯಿಂದ ಶಕ್ತಿ ಬರ್ತಿದ್ಯೋ ಅದನ್ನ ನಾವು ಕೈನೆಟಿಕ್ ಎನರ್ಜಿ ಅಂತ ಕರಿತೀವಿ. ಸರಿನಾ? ಸೊ ಇದು ಕ್ಲಿಯರ್ ಆಗಿರ್ಬೇಕಲ್ಲ.
ಈಗ ನೆಕ್ಸ್ಟ್ ಎನರ್ಜಿಗೆ ಹೋಗೋಣ. ಪೊಟೆನ್ಷಿಯಲ್ ಎನರ್ಜಿ ಅಂತ ಕರಿತೀವಿ. ದ ಎನರ್ಜಿ ಸ್ಟೋರ್ಡ್ ಇನ್ ದ ಬಾಡಿ ಡ್ಯೂ ಟು ಇಟ್ಸ್ ಪೊಸಿಷನ್ ಆರ್ ಕಾನ್ಫಿಗರೇಷನ್. ಓಕೆ, ಒಂದು ವಸ್ತು ಇದ್ರೆ ಅದರ ಸ್ಥಾನ ಅಥವಾ ಅದರ ರಚನೆ ಏನಿದೆ, ಸಂರಚನೆ, ಅದರಿಂದಾಗಿ ಅದರಲ್ಲಿ ಸಂಗ್ರಹ ಆದ್ರೆ, ಶಕ್ತಿ ಸಂಗ್ರಹ ಆದ್ರೆ ಅದನ್ನ ನಾನೇನಂತ ಕರಿತೀನಿ, ಪೊಟೆನ್ಷಿಯಲ್ ಎನರ್ಜಿ ಅಂತ ಕರಿತೀನಿ. ಓಕೆ, ಒಂದು ವಸ್ತುವಿನಲ್ಲಿ ಇರೋ ಸ್ಥಾನ ಹೆಂಗೆ, ಈಗ ನೋಡಿ ಈ ಚಿತ್ರ ಕಾಣಿಸ್ತಿದೆ. ಒಂದು ಹುಡುಗ ಬೈಸಿಕಲ್ ಅನ್ನ ರೈಡ್ ಮಾಡ್ತಿದ್ದಾನಲ್ವಾ. ಬೈಸಿಕಲ್ ಅನ್ನ ರೈಡ್ ಮಾಡ್ತಾ ಇದ್ರೆ ನೋಡಿ ಎನರ್ಜಿ ತಗೊಂಡ. ಯಾಕೆಂದ್ರೆ ತಗೊಳ್ದಿದ್ರೆ ಏನಾಯ್ತು ಹೇಳಿ, ಅವನಿಗೆ ಮೇಲ್ಗಡೆ ಅಪ್ಪಲ್ಲಿ ಹತ್ತೋಕ್ ಆಗಲ್ಲ ಸೈಕಲ್ ಅಲ್ಲಿ ಅಲ್ವಾ. ಸೊ ಇಲ್ಲೇನ್ ಮಾಡ್ತಾನೆ, ಅವನ ಶಕ್ತಿಯನ್ನ ಅಪ್ಲೈ ಮಾಡ್ತಿದ್ದಾನೆ. ಓಕೆ, ಅವನ ಶಕ್ತಿಯನ್ನ ಅಪ್ಲೈ ಮಾಡಿ ಏನ್ ಮಾಡ್ತಿದ್ದಾನೆ ಹೇಳಿ, ಎನರ್ಜಿಯನ್ನ, ಪೆಡಲ್ ಅನ್ನು ಹೊಡಿತಿದ್ದಾನಲ್ವಾ. ಸೊ ಪೆಡಲ್ ಅನ್ನ ಹೊಡೆದು ಏನ್ ಮಾಡ್ತಿದ್ದಾನೆ ಹೇಳಿ, ಈಗ ಅವನು ಎನರ್ಜಿಯನ್ನ ಸ್ಟೋರ್ ಮಾಡ್ಕೊಂಡ. ಯಾವಾಗ ಅವನು ಗುಡ್ಡದ ಮೇಲೆ ಬಂದಲ್ಲ, ಯಾವಾಗ ಇಲ್ಲಿ ಬಂದಲ್ಲ, ಇಲ್ಲಿ ಪೊಟೆನ್ಷಿಯಲ್ ಎನರ್ಜಿ ಇದೆ ಅವನ ಹತ್ರ, ತಳ್ಕೊಂಡ್ ಮೇಲೆ ಬಂದಿದ್ದಾನ ಅವನು. ಆ ಎನರ್ಜಿಯನ್ನ ಔಟ್ ಮಾಡ್ತಾನ ಅವನು. ಅಂದ್ರೆ ಒಂದು ವಸ್ತುವಿನಲ್ಲಿ ಸಂಗ್ರಹವಾಗಿರುತ್ತೆ ಅಥವಾ ಸಂರಚನೆ ಇರುತ್ತೆ ಅಂತಹದ್ದು. ಈಗ ಪೊಟೆನ್ಷಿಯಲ್ ಎನರ್ಜಿ, ಈಗ ಲೋ ಅಲ್ಲಿ ಅವ್ನು ಪೆಡಲ್ ಹೊಡಿಯಲ್ಲ, ಹಂಗೆ ಬಿಟ್ಬಿಡ್ತಾನೆ ಸೈಕಲ್ ಅನ್ನ, ಅವ್ನು ಕೆಳಗಡೆ ಹೋಗ್ತಿದ್ದಾನೆ. ಅಂದ್ರೆ ಅವನ ಹತ್ರ ಸ್ಟೋರ್ ಆಗಿರುವ ಎನರ್ಜಿ ಏನಿದೆಯಲ್ಲ, ಆ ಎನರ್ಜಿ ಔಟ್ ಆಯ್ತು. ಯಾವಾಗ ಅಪ್ಪಲ್ಲಿ ಹೋಗ್ತಾನಲ್ಲ, ಅವಾಗ ಅವನ ಹತ್ರ ಎನರ್ಜಿಯನ್ನ ಅವ್ನು ಸ್ಟೋರ್ ಮಾಡ್ಕೊಂಡ. ಆ ಪೊಟೆನ್ಷಿಯಲ್ ಎನರ್ಜಿಯನ್ನ ಅವ್ನು ಕೆಳಗಡೆ ಬರ್ತಾ ಏನ್ ಮಾಡ್ದ, ಬಿಡ್ತಾನೆ. ಓಕೆ, ಸೊ ಇದು ಪೊಟೆನ್ಷಿಯಲ್ ಎನರ್ಜಿಗೆ ಒಂದು ಎಕ್ಸಾಂಪಲ್. ಓಕೆನಾ. ಓಕೆ, ವಾಟರ್ ಹೆಲ್ಡ್ ಇನ್ ಅ ರಿಸರ್ವಾಯರ್ ಕ್ಯಾನ್ ಬಿ ಯೂಸ್ ಟು ರೊಟೇಟ್ ದ ಟರ್ಬೈನ್. ನಾನು ತುಂಬಾ ಅಪ್ಲಿಕೇಶನ್ ಗಳನ್ನ ತಗೊಂಡಿದ್ದೀನಿ. ಓಕೆ, ಸೊ ವಾಟರ್ ಹೆಲ್ಡ್ ಇನ್ ಅ ರಿಸರ್ವಾಯರ್, ಈಗ ನೋಡಿ ಜಲಾಶಯಗಳೇನಿರ್ತವೆ, ಆ ಜಲಾಶಯಗಳಲ್ಲಿ, ರಿಸರ್ವಾಯರ್ಗಳಲ್ಲಿ ಹಿಡಿದಿಟ್ಕೊಂಡಿರ್ತಾರೆ. ಅವು ಏನ್ ಮಾಡ್ತವೆ ಹೇಳಿ, ಟರ್ಬೈನ್ ಅನ್ನ ತಿರುಗಿಸ್ತಾ ಇರ್ತವೆ ಎಟ್ ಎ ಲೋವರ್ ಲೆವೆಲ್ ಬಿಕಾಸ್ ಆಫ್ ಇಟ್ಸ್ ಲೊಕೇಶನ್. ವಾಟರ್ ಕೆಪ್ಟ್ ಇನ್ ಅ ರಿಸರ್ವರ್ ಹ್ಯಾಸ್ ಎನರ್ಜಿ. ಅದರ ಪೊಸಿಷನ್ ಏನಿದೆ, ಆ ಸ್ಥಳ ಏನಿದೆಯಲ್ಲ, ಅದರ ಸಂರಚನೆ ಅಂತ ಓದಿದ್ವಲ್ಲ, ಸಂರಚನೆ ಅಂದ್ರೆ ಇದೆ. ಓಕೆ, a hammer strike on a nail fixes it. However, if the hammer is simply planted on the nail, it barely moves. ಓಕೆ, ಒಂದು ಮೊಳೆಯನ್ನ ಸುತ್ತಿಗೆಯಿಂದ ಹೊಡೆದು ಸರಿಪಡಿಸ್ತಾ ಇರ್ತೀವಿ. ಓಕೆ, ಈಗ ನಾನು ಸುತ್ತಿಗೆ, ಈಗ ಒಂದು ಅಂಕುಡೊಂಕ ಆಗಿರುವಂತ ಒಂದು ಮೊಳೆ ಇದೆ ಅಂದ್ಕೊಳ್ಳಿ. ನಾನು ಸುತ್ತಿಗೆಯಿಂದ ಹ್ಯಾಮರ್ ಇಂದ ಹೊಡಿತೀನಿ. ನಾನು ಮೆತ್ತಗೆ ಹೊಡೆದ್ರೆ ಏನಾಗೋದಿಲ್ಲ ಹೇಳಿ, ಅದು ಸ್ಟ್ರೇಟ್ ಆಗಲ್ಲ. ನಾನು ನೀಟಾಗಿ ಸಮ್ ಅಮೌಂಟ್ ಆಫ್ ಎನರ್ಜಿನ ಹಾಕಿ ಏನ್ ಮಾಡ್ತೀನಿ ಹೇಳಿ, ಸರಿಯಾಗಿ ಹೊಡೆದಾಗ ಏನಾಗುತ್ತೆ, ಶಕ್ತಿಯನ್ನ ಸರಿಯಾದ ಪ್ರಮಾಣದಲ್ಲಿ ಅಪ್ಲೈ ಮಾಡಿದಾಗ ಅದರ ಭಂಗಿ ಅಂದ್ರೆ ಆ ಹ್ಯಾಮರ್ ಏನೋ ನೀಟಾಗಿ ಹೊಡೆದಾಗ ಏನಾಗುತ್ತೆ, ಅದರದ್ದು ಆ ಸ್ಟ್ರೈಕ್ ಆಗಿರೋಂತ ಇದಿರುತ್ತಲ್ಲ ನೇಲು, ಅದು ಫಿಕ್ಸ್ ಆಗುತ್ತೆ. ಮೊಳೆ ಏನಾಗುತ್ತೆ, ನೀಟಾಗಿ ಸರಿಯಾಗಿ ಬರ್ಬೇಕು ಅಂದ್ರೆ ನಾನು ನೀಟಾಗಿ ಹೊಡಿಬೇಕಾಗುತ್ತೆ. ಓಕೆ, ಆ ವಿಂಡಿಂಗ್ ಕೀ ಡ್ರೈವನ್ ಟಾಯ್ ಕಾರ್. ಈಗ ನೋಡಿ, ಮಕ್ಳಿದ್ರೆ ಚಾಲಿತ ಆಟಿಕೆ ಕಾರ್ ಇರುತ್ತೆ. ಇವಾಗ ತುಂಬಾ ಕಡಿಮೆ ಆಗಿದೆ, ಎಲ್ಲ ಬ್ಯಾಟ್ರೀಸ್ ಎಲ್ಲ ಬಂದ್ಬಿಟ್ಟಿದೆ. ಬಟ್ ಕೀಲಿ ಕೊಟ್ರೆ ನಡೆಯುವಂಥದ್ದು ಇರುತ್ತಲ್ಲ, ಈ ಕೀಲಿ ಕೊಟ್ರೆ, ಕೀಲಿ ಅಂದ್ರೆ ಏನ್ ಹೇಳಿ, ಪೊಟೆನ್ಷಿಯಲ್ ಎನರ್ಜಿ. ನಾನ್ ಸರಿಯಾಗಿ ಪೊಟೆನ್ಷಿಯಲ್ ಅನ್ನ ಅಪ್ಲೈ ಮಾಡ್ತೀನಿ. ಓಕೆ, ಸರಿಯಾಗಿ ಪೊಟೆನ್ಷಿಯಲ್ ಅನ್ನ ಅಪ್ಲೈ ಮಾಡಿದಾಗ ಏನಾಗುತ್ತೆ, ಕಾರಿಗೆ ನಾವು ಬಿಟ್ಟು ಕೂಡ್ಲೆ ಆ ಸ್ಪ್ರಿಂಗ್ ಬಿಚ್ತಾ ಬರುತ್ತೆ. ಆ ಸ್ಪ್ರಿಂಗ್ ಬಿಚ್ತಾ ಬಂದಂಗೆ ಏನಾಗುತ್ತೆ ಹೇಳಿ, ಕಾರ್ ಮೂವ್ ಆಗುತ್ತೆ. ಈಗ ಆಟಿಕೆ ಸಾಮಾನು ಕೀಲಿ ಗೊಂಬೆಗಳೆಲ್ಲ ಇರ್ತವೆ ನೋಡಿ, ಆ ಕೀಲಿಯನ್ನ ಕೊಡ್ಬೇಕು ಅಂದ್ರೆ ಆಟಿಕೆ ಕಾರಲ್ಲಿ ಏನಾಗುತ್ತೆ ಹೇಳಿ, ನಾನ್ ಪೊಟೆನ್ಷಿಯಲ್ ಅನ್ನ ಅಪ್ಲೈ ಮಾಡಿದೀನಿ, ನನ್ನ ಹತ್ರ ಪೊಟೆನ್ಷಿಯಲ್ ಇದೆ. ಆ ಪೊಟೆನ್ಷಿಯಲ್ ಅನ್ನ ನೀವು ಅಪ್ಲೈ ಮಾಡಿದಾಗ ಸ್ಪ್ರಿಂಗ್ ಏನಾಗುತ್ತೆ, ಗಟ್ಟಿಯಾಗಿ ಹಿಂಗ್ ಹಿಡ್ಕೊಳ್ಳುತ್ತೆ. ಆ ಸ್ಪ್ರಿಂಗು ಹಿಂಗಿರುತ್ತೆ. ಓಕೆ, ನೀಟಾಗಿ ಒಂದಕ್ಕೊಂದು ಒಂದ್ರ ಮೇಲೆ ಒಂದು ಓವರ್ಲ್ಯಾಪ್ ಆಗಿರುತ್ತೆ. ಯಾವಾಗ ನೀನ್ ಎಳೆದು ಬಿಡ್ತಿರೋ, ಆ ಎಳೆದು ಬಿಟ್ಟಾಗ ಏನಾಗುತ್ತೆ, ಅವಾಗ ಸ್ಪ್ರಿಂಗು ಓಪನ್ ಆಗುತ್ತೆ. ಅವಾಗ ಅದು ಆಬ್ಜೆಕ್ಟ್ ಮೂವ್ ಆಗುತ್ತೆ. ಅಂದ್ರೆ ಪೊಟೆನ್ಷಿಯಲ್ ಎನರ್ಜಿಯಿಂದ ಆಬ್ಜೆಕ್ಟ್ ಮೂವ್ ಆಗ್ತಾ ಇರುತ್ತೆ. ಓಕೆ, ಸೊ ಇನ್ನೊಂದು, ಅ ಟಾಯ್ ಕಾರ್ ಡ್ರೈವನ್ ಬೈ ವೈಂಡಿಂಗ್ ಕೀ. ಓಕೆ, ಅಂದ್ರೆ ಯಾವ್ದಾದ್ರು ಅಂಕುಡೊಂಕು ಕೀಲಿಯಿಂದ ನಡೆಸಲ್ಪಡೋ ಕಾರು. ಅಥವಾ ಇನ್ನೊಂದಿರುತ್ತೆ ನೋಡಿ, ಕಾರ್ಗಳನ್ನ ಎಳೆದು ಹಂಗೆ ಬಿಟ್ಬಿಡೋದು.
ಟಾಯ್ಸ್ ಇರುತ್ತವೆ. ಈಗ ಯಾವ್ದಾದ್ರು ಬಸ್ ತರ ಟಾಯ್ ತರ ಇರುತ್ತೆ, ಅದನ್ನ ನೀಟಾಗಿ ನಾವು ವೀಲ್ ಅನ್ನ ಹಿಂಗೆ ಎಳಿತೀವಿ, ಎಳೆದು 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 ಬಿಟ್ಬಿಡೋದು, ಅಂದ್ರೆ ಎಳೆಯೋದು ಅಂದ್ರೆ ಪೊಟೆನ್ಶಿಯಲ್ ಎನರ್ಜಿ. ಓಕೆ, ಪೊಟೆನ್ಶಿಯಲ್ ಎನರ್ಜಿ ಅದನ್ನ ಬಿಡ್ತೀವಿ ನಾವು. ಓಕೆ, ನೆಕ್ಸ್ಟ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಅಂತ ಕರಿತೀವಿ. ಓಕೆ, ಲೆಟ್ಸ್ ಹ್ಯಾವ್ ಅ ಲುಕ್ ಅಟ್ ವಾಟ್ ಗೋಯಿಂಗ್ ಆನ್ ದ ಫಾಲೋವಿಂಗ್. ಓಕೆ, ಸ್ಟೀಮ್ ಇಂಜಿನ್. ಓಕೆ, ಈ ಸನ್ನಿವೇಶಗಳನ್ನು ನೋಡಿದ್ರೆ ನಿಮ್ಗೆ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಎನರ್ಜಿ ಅಂದ್ರೆ ಏನು ಅಂತ ಗೊತ್ತಾಗುತ್ತೆ. ಓಕೆನಾ? ಕೋಲ್ is burned in a steam engine. Water is converted into steam by the heat generated by coal burning. The locomotive is moved by the expansion of force on the piston of engine. So chemical energy is transformed into heat energy, the converted to steam's expansion power. So when the locomotive travels, the energy converted into kinetic energy. ಈಗ ಉಗಿ ಬಂಡಿಗಳು ಅಂತ ಬರ್ತಿದ್ವಿ, ಇವಾಗ ಇಲೆಕ್ಟ್ರಿಕ್ ಅಲ್ವಾ. ಸೊ ನೋಡಿ ಏನಾಗ್ತಿತ್ತು, ಇಲ್ಲಿ ನಮ್ಮ ಹತ್ರ ಒಂದು ಕೋಲ್ ಇದೆ. ಓಕೆ, ಕೋಲನ್ನ ಬರ್ನ್ ಮಾಡ್ತೀನಿ ನಾನು. ಅದನ್ನ ಬರ್ನ್ ಮಾಡ್ತಾ ಹೋದಾಗ ಸ್ಟೀಮ್ ಎಂಜಿನ್ ಅಲ್ಲಿ ಇಲ್ಲಿ ವಾಟರ್ ಇರುತ್ತೆ. ಓಕೆ, ಈ ವಾಟರ್ ಏನಾಗಿ ಕನ್ವರ್ಟ್ ಆಗುತ್ತೆ, ಸ್ಟೀಮ್ ಆಗಿ ಕನ್ವರ್ಟ್ ಆಗುತ್ತೆ. ವಾಟರು ಸ್ಟೀಮ್ ಆಗಿ ಕನ್ವರ್ಟ್ ಆದ್ಮೇಲೆ ಆ ಸ್ಟೀಮ್ ಏನ್ ಮಾಡುತ್ತೆ, ದ ಲೋಕೋಮೋಟಿವ್ ಇಸ್ ಮೂವ್ಡ್ ಬೈ ಎಕ್ಸ್ಪಾನ್ಷನ್ ಆಫ್ ಫೋರ್ಸ್. ಓಕೆ, ಫೋರ್ಸ್ ಎಕ್ಸ್ಪಾನ್ಷನ್ ಆದ್ಮೇಲೆ ಈ ಟರ್ಬೈನ್ ಏನಿದೆಯಲ್ಲ, ಈ ಟರ್ಬೈನ್ ತಿರುಗುತ್ತೆ. ಓಕೆ, ಸೊ ಪಿಸ್ಟನ್ ಅನ್ನ ತಿರುಗಿಸಿದಾಗ ಅವಾಗ ಏನಾಗುತ್ತೆ, ಈ ಕೋಲ್ ಇರೋದು ಕೆಮಿಕಲ್ ಎನರ್ಜಿ ಇರೋದು ಏನಾಗಿ ಕನ್ವರ್ಟ್ ಆಗುತ್ತೆ ಹೇಳಿ ನೋಡೋಣ, ಹೀಟ್ ಎನರ್ಜಿ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಹೀಟ್ ಎನರ್ಜಿ ಆಗಿ ಕನ್ವರ್ಟ್ ಆದ್ಮೇಲೆ ನೆಕ್ಸ್ಟ್ ಆ ಟ್ರೈನ್ ಏನ್ ಮೂವ್ ಆಗುತ್ತಲ್ಲ, ಸೊ ಟ್ರೈನ್ ಮೂವ್ ಆಗೋದನ್ನ ಏನಂತೀವಿ, ಕೈನೆಟಿಕ್ ಎನರ್ಜಿ ಆಗಿ ಅದು ಕನ್ವರ್ಟ್ ಆಗುತ್ತೆ. ಸರಿನಾ? ಈ ತರ ಆಗ್ತಾ ಇರುತ್ತೆ. ಅಂದ್ರೆ ಶಕ್ತಿಯ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿಗಿಂತ ಮೊದಲು ನಾನು ಯಾಕೆ ಈ ಎಕ್ಸಾಂಪಲ್ ಅನ್ನ ಕನ್ಸಿಡರ್ ಮಾಡಿದೆ ಅಂದ್ರೆ, ನೋಡಿ ಕಲ್ಲಿದ್ದನ್ನು ಸುಡುತ್ತೆ ಅಲ್ವಾ, ಅದರಿಂದ ಉಂಟಾಗುವ ಶಾಖದಿಂದ ನೀರು ಉಗಿಯಾಗಿ ಪರಿವರ್ತನೆ ಆಗುತ್ತೆ. ಸೊ ಎಂಜಿನ್ ನಲ್ಲಿರೋ ಪಿಸ್ಟನ್ ಏನಿರುತ್ತಲ್ಲ, ಆ ಪಿಸ್ಟನ್ ಅನ್ನ ತಿರುಗಿಸುತ್ತೆ. ಓಕೆ, ಆ ಪಿಸ್ಟನ್ ಏನಾಗುತ್ತೆ, ಉಗಿಯ ವಿಸ್ತರಣಾ ಬಲದಿಂದ ಲೋಕೋಮೋಟಿವ್ ಅಂದ್ರೆ ಟ್ರೈನ್ ಚಲಿಸುತ್ತೆ. ರಾಸಾಯನಿಕ ಶಕ್ತಿ ಶಾಖ ಶಕ್ತಿಯಾಗಿ ಬದಲಾವಣೆ ಆಯ್ತು. ಶಾಖ ಶಕ್ತಿಯ ನಂತರ ಅದನ್ನ ಉಗಿಯ ವಿಸ್ತರಣಾ ಶಕ್ತಿಯಾಗಿ ಕನ್ವರ್ಟ್ ಆಯ್ತು. ಸೊ ಲೋಕೋಮೋಟಿವ್ ಪ್ರಯಾಣಿಸ್ತಾಗುತ್ತೆ, ಅಂದ್ರೆ ಟ್ರೈನ್ ಯಾವಾಗ ಮೂವ್ ಆಗುತ್ತೋ ಅವಾಗ ಈ ಶಕ್ತಿ ಏನಾಯ್ತು, ಚಲನ ಶಕ್ತಿಯಾಗಿ ಪರಿವರ್ತನೆ ಆಯ್ತು. ಓಕೆ, ಸೊ ಚಲನ ಶಕ್ತಿಯಾಗಿ ಪರಿವರ್ತನೆ ಆಗ್ತಿದೆ ಅಂದ್ರೆ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಇಲ್ಲಿ ಅಪ್ಲೈ ಆಗಿದೆ ಅಂತಾಯ್ತು. ಸೊ ಏನ್ ಹೇಳುತ್ತೆ ಇದು, ದ ಎನರ್ಜಿ ನೈದರ್ ಬಿ ಕ್ರಿಯೇಟೆಡ್, ನನ್ನ ಹತ್ರ ಎನರ್ಜಿನ ಕ್ರಿಯೇಟ್ ಮಾಡಕ್ ಸಾಧ್ಯ ಇಲ್ಲ, ನಾರ್ ಬಿ ಡಿಸ್ಟ್ರಾಯ್ಡ್, ಅದನ್ನ ಡಿಸ್ಟ್ರಾಯ್ ಮಾಡಕ್ಕೂ ಸಾಧ್ಯ ಇಲ್ಲ. ಒಂದು ಶಕ್ತಿ ವಿಧದಿಂದ ಇನ್ನೊಂದು ಶಕ್ತಿಯ ವಿಧಕ್ಕೆ ನಾನು ಕನ್ವರ್ಟ್ ಮಾಡ್ತೀನಿ. ಈಗ ನನ್ನ ಹತ್ರ ಒಂದು ಸೆಲ್ ಇದೆ, ಅದನ್ನ ನಾನು ಒಂದು ಟಾರ್ಚ್ ಹಾಕ್ತೀನಿ. ಓಕೆ, ನನ್ನ ಹತ್ರ ಇರುವಂತದ್ದು ಸೆಲ್ ಅಲ್ಲಿ ಕೆಮಿಕಲ್ ಇದೆ. ಸೊ ಈ ಕೆಮಿಕಲ್ ಎನರ್ಜಿ ಇಸ್ ಕನ್ವರ್ಟೆಡ್ ಇಂಟು ಲೈಟ್, ಅಂದ್ರೆ ಒಂದು ರೂಪದಿಂದ ಶಕ್ತಿ ಇನ್ನೊಂದು ರೂಪಕ್ಕೆ ಪರಿವರ್ತನೆ ಆಯ್ತು. ಇನ್ನೊಂದು ಲೈವ್ ಎಕ್ಸಾಂಪಲ್ ಅನ್ನ ಕೊಡ್ಬೇಕಂದ್ರೆ, ಈಗ ಸೋಲಾರ್ ವಾಟರ್ ಹೀಟರ್ಗಳು ಬರ್ತಾವಲ್ಲ, ಸೊ ಶೀಟ್ ಗಳನ್ನ ನೀವು ಹಾಕ್ತೀರಲ್ವಾ. ಸೊ ಇಲ್ಲಿ ಏನಾಗುತ್ತೆ, ಸೋಲಾರ್ ವಾಟರ್ ಹೀಟರ್ ಗಳನ್ನ ತಗೊಳ್ಳಿ, ಸೋಲಾರ್ ಶೀಟ್ ಗಳನ್ನ ಹಾಕಿರ್ತೀರಾ ಮನೆ ಮೇಲೆ, ಕರೆಕ್ಟಾ? ಸೊ ಸೋಲಾರ್ ಶೀಟ್ ಅನ್ನ ಹಾಕಿದ್ರೆ ಇಲ್ಲಿಂದ ಏನು, ಸನ್ ಇಂದ ಏನ್ ಬರುತ್ತೆ, ಸನ್ ಲೈಟ್ ಬರುತ್ತೆ. ಈ ಲೈಟ್ ಎನರ್ಜೀಸ್ ಕನ್ವರ್ಟೆಡ್ ಇಂಟು ಹೀಟ್ ಅಲ್ವಾ. ಈ ಹೀಟ್ ಕನ್ವರ್ಟ್ ಆಗಿ ಇದೇನ್ ಮಾಡುತ್ತೆ, ಈ ವಾಟರ್ ಬಾಯ್ಲ್ ಆಗೋ ಮಾಡುತ್ತೆ. ಆರ್ ಸೋಲಾರ್ ಹಾಕಿದ್ರೆ ಏನ್ ಮಾಡ್ತೀವಿ, ಮನೆಗೆ ಕರೆಂಟ್ ಎಲ್ಲ ಬರುತ್ತಲ್ವಾ, ವಿದ್ಯುತ್ ಶಕ್ತಿ ಬರೋ ಮಾಡ್ಕೊಳ್ತೀವಿ. ಸೊ ಸೋಲಾರ್ ಪವರ್ ಪ್ಲಾಂಟ್ ಗಳಿದಾವೆ. ಏನಿದು ಪವರ್ ಬರೋ ಮಾಡೋದು ಅಂದ್ರೆ ಈ ಸನ್ನಿಂದ ಬರೋ ಲೈಟ್ ಎನರ್ಜಿ
ಏನಾಯ್ತು, ಎಲೆಕ್ಟ್ರಿಕ್ ಎನರ್ಜಿ ಆಗಿ ಕನ್ವರ್ಟ್ ಆಯ್ತು. ಇಲ್ಲೇನಾಯ್ತು ಹೇಳಿ, ಹೀಟ್ ಎನರ್ಜಿ ಆಯ್ತು, ಅಲ್ಲಿ ಎಲೆಕ್ಟ್ರಿಕ್ ಎನರ್ಜಿ ಆಗಿ ಕನ್ವರ್ಟ್ ಆಯ್ತು. ಅಂದ್ರೆ ಒಂದು ವಿಧದಿಂದ ಇನ್ನೊಂದು ವಿಧಕ್ಕೆ ಏನಾಗುತ್ತೆ, ಇದು ಕನ್ವರ್ಟ್ ಆಗುತ್ತೆ ಅಂತ. ಓಕೆನಾ? ಸೊ ಇವೆಲ್ಲ ಏನು, ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿಯ ಒಂದು ಎಕ್ಸಾಂಪಲ್ಗಳು. ಅಂದ್ರೆ ಒಂದು ವಿಧದಿಂದ ಇನ್ನೊಂದು ವಿಧಕ್ಕೆ ಕನ್ವರ್ಟ್ ಆಗುತ್ತೆ ಅಂತ. ನಿಮಗೆ ಯಾವ ತರ ಕ್ವಶನ್ ಕೇಳ್ತಾರೆ ಅಂದ್ರೆ, ಈಗ ಉಗಿ ಇಂಜಿನ್ ಅಲ್ಲಿ ಕಲ್ಲಿದ್ದಲಿರೋದು ಹಿಂಗ್ ಕನ್ವರ್ಟ್ ಆಗುತ್ತೆ ಪೆಸ್ಟ್ ಅನ್ನು ತಿರುಗಿಸಿ, ಇದು ಶಕ್ತಿಯ ಯಾವ ನಿಯಮವನ್ನ ಅನ್ವಯಿಸುತ್ತದೆ ಅಂತ ಕೇಳ್ತಾರೆ. ಶಕ್ತಿಯ ಯಾವ ನಿಯಮ ಇಲ್ಲಿ ಅನ್ವಯಿಸುತ್ತೆ ಹೇಳಿ ನೋಡೋಣ. ಶಕ್ತಿಯ ಲಾ ಆಫ್ ಕನ್ಸರ್ವೇಷನ್ ಇಲ್ಲಿ ಅನ್ವಯಿಸುತ್ತದೆ. ಓಕೆನಾ? ಈ ವಿಧ ಇಂಧನದ ಸಂರಕ್ಷಣೆಯ ನಿಯಮ ಇಲ್ಲಿ ಅನ್ವಯಿಸುತ್ತದೆ. ಓಕೆ, ನೆಕ್ಸ್ಟ್ ಸ್ಲೈಡ್. ಇನ್ನೊಂದು ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ಲಾಂಟ್ಗಳು ಎಲ್ಲಿದೆ ನಮ್ಮ ಹತ್ರ, ಎಲ್ಲ ಕಡೆ ಇದೆ ಅಲ್ವಾ. ಏನಾಗುತ್ತೆ ಆಕ್ಚುಲಿ ಏನದನ್ನ ನೋಡೋಣ. ಓಕೆ, ಇಲ್ಲಿ ನಮ್ಮ ಆಣೆಕಟ್ಟಿದೆ, ಇಲ್ಲಿ ನೀರನ್ನೆಲ್ಲ ಹಿಡಿದಿಟ್ಕೊಂಡಿರ್ತಾರೆ ಅಲ್ವಾ. ಸೊ ಇಲ್ಲಿ ಏನಿದೆ ಹೇಳಿ, ಇಲ್ಲಿಂದ ಬಂದಿರುವಂತಹ ನೀರನ್ನ ಎಲ್ಲ ಆಣೆಕಟ್ಟಲ್ಲಿ ಹಿಡಿದಿಟ್ಕೊಳ್ಳೋದು. ಇಲ್ಲಿ ಟರ್ಬೈನ್ಗಳಿದಾವೆ. ಓಕೆ, ಯಾವಾಗ ಈ ನೀರು ಟರ್ಬೈನ್ ಅಲ್ಲಿ ಬೀಳುತ್ತೋ ಅವಾಗ ಏನಾಗುತ್ತೆ, ಆ ಕೈನೆಟಿಕ್ ಎನರ್ಜಿ ಇರೋದು ಈ ಟರ್ಬೈನ್ ಅನ್ನ ತಿರುಗಿಸುತ್ತೆ. ಈ ಟರ್ಬೈನ್ ತಿರುಗಿಸಿದಾಗ ಅದಕ್ಕೆ ನಾವು ಕನೆಕ್ಟ್ ಮಾಡಿರ್ತೀವಿ ಅಲ್ವಾ, ಆ ಎನರ್ಜಿ ಇಲೆಕ್ಟ್ರಿಕಲ್ ಎನರ್ಜಿ ಆಗಿ ಕನ್ವರ್ಟ್ ಆಗುತ್ತೆ. ಈಗ ನೀರನ್ನ ಚೆನ್ನಾಗಿ ಶೇಖರಿಸಿಟ್ಕೊಂಡಿರ್ತಾರೆ, ಅದಕ್ಕೆ AC ಜನರೇಟರ್ಗಳನ್ನು ಸುರುಳಿಗೆ ಸಂಪರ್ಕಿಸಲಾಗಿರುತ್ತೆ. ಅರ್ಥ ಆಯ್ತಾ? ಯಾವಾಗ ಜೋರಾಗಿ ನೀರು ಬೀಳುತ್ತೋ ಅವಾಗ ಏನು ಕನ್ವರ್ಟೆಡ್ ಪೊಟೆನ್ಷಿಯಲ್ ಎನರ್ಜಿ ಆಫ್ ವಾಟರ್ ಅಲ್ಲಿರುವಂತ ಎನರ್ಜಿ, ಪೊಟೆನ್ಷಿಯಲ್ ಎನರ್ಜಿ ರಿಸರ್ವಾಯರ್ ಮೇಲೆ ಬಿದ್ದಾಗ ಇಟ್ ಈಸ್ ಕನ್ವರ್ಟೆಡ್ ಇಂಟು ಕೈನೆಟಿಕ್ ಎನರ್ಜಿ, ಅಂಡ್ ದ ಕೈನೆಟಿಕ್ ಎನರ್ಜಿ ಆಫ್ ಫಾಲಿಂಗ್ ವಾಟರ್ ಈಸ್ ಕನ್ವರ್ಟೆಡ್ ಇಂಟು electrical energy. As a result, if the energy of one form is converted into another form, ಒಂದು ಫಾರ್ಮ್ ಇಂದ ಇನ್ನೊಂದು ಫಾರ್ಮಿಗೆ ಕನ್ವರ್ಟ್ ಆಗುತ್ತೆ ಶಕ್ತಿ. ಓಕೆನಾ? ಸೊ ಇದು ಇವೆಲ್ಲ ಎಕ್ಸಾಂಪಲ್ಗಳು. ಅಂದ್ರೆ ನಾವು ಏನ್ ಪೊಟೆನ್ಷಿಯಲ್ ಎನರ್ಜಿ ಮತ್ತೆ ಕೈನೆಟಿಕ್ ಎನರ್ಜಿಯನ್ನ ಡಿಸ್ಕಸ್ ಮಾಡಿದ್ವಿ, ಇವನ್ನು ಬಿಟ್ಟು ನನಗೇನು ಉಳಿದಂತಹ ವಿಧಗಳು ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿಗೆ ನಾನು ಎಕ್ಸಾಂಪಲ್ಗಳನ್ನ ಕೊಟ್ಕೊಂಡೆ. ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ, ಈಗ ನೀವು ಕ್ಲಿಯರ್ ಆಗಿ ಐಡೆಂಟಿಫೈ ಮಾಡ್ಬೋದು, ಇದು ಪೊಟೆನ್ಷಿಯಲ್ ಎನರ್ಜಿ, ಇದು ಕೈನೆಟಿಕ್ ಎನರ್ಜಿ, ಇದು ಇಲೆಕ್ಟ್ರಿಕಲ್ ಎನರ್ಜಿ, ಇದು ಕೆಮಿಕಲ್ ಎನರ್ಜಿ. ಹೀಗೆ ಏನು ಶಕ್ತಿಯ ವಿವಿಧ ರೂಪಗಳಿದಾವೆ ಎಲ್ಲವನ್ನ ನಾವು ಈ ಎಕ್ಸಾಂಪಲ್ಗಳಿಂದ, ಈ ಉದಾಹರಣೆಗಳಿಂದ ನಾವು ಕಂಡು ಹಿಡ್ಕೊಳ್ಬಹುದು. ಓಕೆನಾ? ನೆಕ್ಸ್ಟ್, ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ, ದ ಎನರ್ಜಿ ಡ್ಯೂ ಟು ಅನ್ ಆಬ್ಜೆಕ್ಟ್ ಹೈಟ್ ಅಬೋವ್ ದ ಗ್ರೌಂಡ್. ಓಕೆ, ಭೂಮಿಯ ಮೇಲಿನ ವಸ್ತುವಿನ ಎತ್ತರದ ಕಾರಣದಿಂದ ಅದಕ್ಕೆ ಒಂದು ಶಕ್ತಿ ಇದೆ. ಅದನ್ನ ನೀನೇನ್ ಅಂತೀವಿ ನಾವು, ಅದನ್ನ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ ಅಂತ ಹೇಳ್ತೀವಿ. ನೋಡಿ ಇಲ್ಲಿ ಈ ಚಿತ್ರ ನೋಡಿ, ಫಾರ್ಮುಲಾ GPE = mgh. ಇಲ್ಲಿ m ಅಂದ್ರೆ ಆ ವಸ್ತುವಿನ ದ್ರವ್ಯರಾಶಿ, ಮಾಸ್ ಆಫ್ ದಟ್ ಆಬ್ಜೆಕ್ಟ್. G is acceleration due to gravity and h is height. ಈಗ ನಾನು ಒಂದು ಬುಕ್ ಅನ್ನ ತಗೊಂಡಿದ್ದೀನಿ ಅಥವಾ ಬಾಕ್ಸ್ ಅನ್ನ ತಗೊಂಡಿದ್ದೀನಿ ಅಂತ ಅನ್ಕೊಳ್ಳಿ. ಒಂದು ಮೇಜಿನ ಮೇಲೆ ಆ ಬಾಕ್ಸ್ ಅನ್ನ ಇಡ್ತಿದ್ದೀನಿ ಅಲ್ಲ, ಈ ಚಿತ್ರ ಕಾಣಿಸ್ತಿದೆ ಆಯ್ತಾ. ಇಲ್ಲಿ ನಾನೊಂದು ಹೈಟ್ ಅಲ್ಲಿ ಇಡ್ತೀನಿ ಅಂದ್ರೆ ಭೂಮಿಗೆ ಗುರುತ್ವಾಕರ್ಷಣ ಶಕ್ತಿ ಇದೆಯಲ್ಲ, ಇದರ ವಿರುದ್ಧವಾಗಿ ನಾನು ಅದನ್ನ ಆಬ್ಜೆಕ್ಟ್ ಅನ್ನ ಎತ್ತಬೇಕು. ಓಕೆ, ಅವಾಗ ಏನಿರುತ್ತೆ, ಅದಕ್ಕೊಂದು ಅಂತಃಶಕ್ತಿ ಇರುತ್ತೆ ಒಳಗಡೆ. ಓಕೆ, ಭೂಮಿಯ ಗುರುತ್ವಾಕರ್ಷಣಕ್ಕೆ ವಿರುದ್ಧವಾಗಿ ಹೋಗುವಾಗ ಇರುವಂತ ಅಂತಃಶಕ್ತಿ ಏನಿರುತ್ತಲ್ಲ, ಇದಕ್ಕೆ ಎತ್ತರದ ಕಾರಣದಿಂದ ಅದಕ್ಕೆ ಬಂದಿರುತ್ತೆ. ಅದನ್ನ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ ಅಂತ ಕರಿತೀವಿ. ಹೇಗೆ ಇದನ್ನ ಕಂಡುಹಿಡಿಯೋದು? GPE = mgh ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಎಲಾಸ್ಟಿಕ್ ಪೊಟೆನ್ಷಿಯಲ್ ಎನರ್ಜಿ. ಇದು ನಮ್ಗೆ ತುಂಬಾ ದಿನದಿನ ಲೈಫಲ್ಲಿ, ದೈನಂದಿನ ಲೈಫಲ್ಲಿ ನಿಮಗೆ ಕಾಣಿಸುವಂತದ್ದು. ಸ್ಟ್ರಿಂಗ್ ಅನ್ನ ಹಿಗ್ಗಿಸಿದಾಗ ಅಥವಾ ಸಂಕುಚಿತಗೊಳಿಸಿದಾಗ ಬರುವಂತಹ ಎನರ್ಜಿಗಳು. ಈಗ ಪೆನ್ ಬರುತ್ತಲ್ಲ, ಆ ಪೆನ್ ಒಂದು ಇದ್ರ ಬರುತ್ತೆ ನೋಡಿ, ಎಲಾಸ್ಟಿಕ್ ಪೆನ್ಗಳು. ಏನ್ ಮಾಡ್ತೀವಿ, ಸ್ಟ್ರಿಂಗ್ ಏನಿರುತ್ತಲ್ಲ ಅದನ್ನ ನಾನು ಹಿಂಗೆ ಒತ್ತಿದಾಗ ಸ್ಪ್ರಿಂಗು ಒಳಗಡೆ ಹೋಗುತ್ತೆ, ಓಪನ್ ಮಾಡಿದಾಗ ಹೊರಗಡೆ ಬರುತ್ತೆ, ನಿಬ್ಬು ಒಳಗಡೆ ಹೊರಗಡೆ ಬರ್ತಾ ಇರುತ್ತೆ ಒಂದು. ಇನ್ನೊಂದು, ಈಗ ಆಟಿಕೆ ಸಾಮಾನುಗಳಿರ್ತವೆ, ಅದರಲ್ಲಿ ಸ್ಪ್ರಿಂಗ್ ಇರುತ್ತೆ. ಅಥವಾ ಯಾವ್ದಾದ್ರು ಒಂದು
ವಸ್ತುವಿಗೆ ಒಂದು ಸ್ಥಿತಿಸ್ಥಾಪಕತ್ವ ಅಂದ್ರೆ ಎಳೆದಾಗ ಬರುವ ವೆನ್ ಕಾಂಪ್ರೆಸ್ಡ್ ಆರ್ ಸ್ಟ್ರೆಚ್ಡ್ ದ ಸ್ಪ್ರಿಂಗ್ ಗೇನ್ ಎಲಾಸ್ಟಿಕ್ ಪೊಟೆನ್ಶಿಯಲ್ ಅನ್ನ ಪಡ್ಕೊಳ್ಳುತ್ತೆ. ಅದು ಒಳಗಡೆ ಹಿಂಗ್ ಒತ್ತಿದಾಗ ಬರೋದು ಪೊಟೆನ್ಶಿಯಲ್ ಎನರ್ಜಿ. ಹಂಗಾಗಿ ಆ ಹಿಗ್ಗಿಸಿದಾಗ್ಲೂ ಏನಾಗುತ್ತೆ, ಅವಾಗ್ಲೂ ಪೊಟೆನ್ಶಿಯಲ್ ಎನರ್ಜಿ ಬರುತ್ತೆ. ಇದನ್ನ ಏನಂತ ಕರಿತೀವಿ, ಇನ್ನ ಸ್ಪ್ರಿಂಗ್ ವೆನ್ ಇಟ್ ಇಸ್ ಸ್ಟ್ರೆಚ್ಡ್ ಆರ್ ಕಂಪ್ರೆಸ್ಡ್. ಓಕೆ, ಅದರಲ್ಲಿ ಸಂಗ್ರಹವಾಗಿರುವಂತಹ ಶಕ್ತಿಯನ್ನ ನಾನು ಏನಂತ ಕರಿತೀನಿ, ಎಲಾಸ್ಟಿಕ್ ಪೊಟೆನ್ಶಿಯಲ್ ಎನರ್ಜಿ ಅಂತ ಕರಿತೀನಿ. ಓಕೆ, ಅದರ್ ಫಾರ್ಮ್ಸ್ ಆಫ್ ಎನರ್ಜಿ ಅಂತ ನೋಡ್ತಾ ಇದೀವಿ ಅಲ್ವಾ. ಅದರ್ ಫಾರ್ಮ್ಸ್ ಆಫ್ ಎನರ್ಜಿ ಯಾವುದು, ಹೀಟ್ ಎನರ್ಜಿ ಅಲ್ವಾ. ನೀರನ್ನ ಏನ್ ಮಾಡ್ತೀನಿ ಹೇಳಿ, ಬಿಸಿ ಮಾಡಿ ಸ್ಟೀಮ್ ಮಾಡ್ತೀವಿ. ಅದರಿಂದ ಏನಾಗುತ್ತೆ, ಎಕ್ಸ್ಪಾನ್ಷನ್ ಆಗಿ ವರ್ಕ್ ಆದ್ರೆ ಅದು ಹೀಟ್ ಎನರ್ಜಿ. ಆರ್ ಈಗ ನಾನು ಒಂದು ಐರನ್ ಬಾಕ್ಸ್ ಅನ್ನ ತಗೊಂಡೆ ಅಂತ ಅನ್ಕೊಳ್ಳಿ. ಈಗ ಐರನ್ ಬಾಕ್ಸ್ ಅನ್ನ ಕನ್ಸಿಡರ್ ಮಾಡಿದ್ರೆ ನಾನು ಇಲೆಕ್ಟ್ರಿಕ್ ಪೊಟೆನ್ಶಿಯಲ್ ಇಲೆಕ್ಟ್ರಿಕ್ ಅನ್ನ ಎನರ್ಜಿನ ಸಪ್ಲೈ ಮಾಡ್ತೀನಿ. ಅದರಿಂದ ನನಗೆ ಹೀಟ್ ಬರುತ್ತೆ ಅಲ್ವಾ, ಏನೋ ಹೀಟ್ ಬರುತ್ತೆ ಈ ಐರನ್ ಬಾಕ್ಸ್ ಅಲ್ಲಿ. ಸೊ ಇಲ್ಲಿ ಏನಾಗುತ್ತೆ, ಹೀಟ್ ಎನರ್ಜಿ ಆಗಿ ಎಲೆಕ್ಟ್ರಿಕಲ್ ಎನರ್ಜಿ ಕನ್ವರ್ಟ್ ಆಗುತ್ತೆ. ಲೈಟ್ ಎನರ್ಜಿ ಅಂದ್ರೆ ಬಲ್ಬ್ಗಳು ಅಥವಾ ಟ್ಯೂಬ್ ಲೈಟ್ಗಳು ಇವೆಲ್ಲ ಏನಾಗುತ್ತೆ ಹೇಳಿ, ಈ ಫಾರ್ಮಿಗೆ ಅಂದ್ರೆ ಎಲೆಕ್ಟ್ರಿಕಲ್ ಎನರ್ಜಿಯಿಂದ ಲೈಟ್ ಎನರ್ಜಿ. ಇನ್ನೊಂದು ಸೌಂಡ್ ಎನರ್ಜಿ, ನಾವು ಸೋನೋಮೀಟರ್ ಅಂತ ಎಕ್ಸ್ಪೆರಿಮೆಂಟ್ ಮಾಡ್ತೀವಿ, ಅಥವಾ ಸೌಂಡ್ ಎನರ್ಜಿ. ಈಗ ರೇಡಿಯೋಗಳು ಇವೆಲ್ಲ ಏನ್ ಮಾಡುತ್ತೆ ಹೇಳಿ, ಸಮ್ ಫಾರ್ಮ್ ಆಫ್ ಎನರ್ಜಿ ಸೌಂಡ್ ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ. ಇನ್ನೊಂದು ಕೆಮಿಕಲ್ ಎನರ್ಜಿ, ಬ್ಯಾಟ್ರಿ ಸೆಲ್ಗಳು. ಈ ಬ್ಯಾಟ್ರಿ ಸೆಲ್ಗಳು ಏನ್ ಮಾಡ್ತವೆ ಅಂದ್ರೆ, ಇವುಗಳಲ್ಲಿ ಏನಾಗುತ್ತೆ, ಕೆಮಿಕಲ್ ಎನರ್ಜಿ ಇರೋದು ಇಲೆಕ್ಟ್ರಿಕಲ್ ಹೀಟ್ ಅಥವಾ ಬೇರೆ ವಿಧದ ಶಕ್ತಿಯ ರೂಪಕ್ಕೆ ಕನ್ವರ್ಟ್ ಆಗುತ್ತೆ. ಓಕೆ, ಇನ್ನೊಂದು ನ್ಯೂಕ್ಲಿಯರ್ ಎನರ್ಜಿ ಅಂದ್ರೆ ಪವರ್ ಪ್ಲಾಂಟ್ಗಳಲ್ಲಿ ಏನ್ ಮಾಡ್ತೀವಿ ಹೇಳಿ. ಈಗ ಒಂದು ಪವರ್ ಪ್ಲಾಂಟ್ ಇದೆ ಅಂದ್ರೆ ಬೈಜಿಕ ವಿದಳನ ಕ್ರಿಯೆ ಆರ್ ಈ ಬೈಜಿಕ ವಿದಳನ ಎರಡರ ಮಧ್ಯೆ ಏನು ವಿದಳನ ಆಗುತ್ತೆ, ಎರಡನ್ನ ಬೇರೆ ಮಾಡ್ತಾರೆ ಅಥವಾ ಎರಡನ್ನ ಕೂಡಿಸಿದಾಗ ಏನು ಎನರ್ಜಿ ಬರುತ್ತೆ ಅಂದ್ರೆ, ಅವುಗಳನ್ನ ಬೇರೆ ಮಾಡಿದಾಗ ಲಾಟ್ಸ್ ಆಫ್ ಎನರ್ಜಿ ಬರುತ್ತೆ. ಆ ಎನರ್ಜಿಯನ್ನ ನಾವು ಶೇಖರಣೆ ಮಾಡಿಟ್ಕೊಳ್ಳೋದು ಪರಮಾಣುಗಳನ್ನ ಬೇರೆ ಮಾಡಿದಾಗ. ಇನ್ನೊಂದು ಎಲೆಕ್ಟ್ರಿಕಲ್ ಎನರ್ಜಿ. ಓಕೆನಾ, ಈ ಎಲೆಕ್ಟ್ರಿಕಲ್ ಎನರ್ಜಿನ ಏನ್ ಹೇಳಿ, ಯಾವುದೋ ಒಂದು ವಿಧದಿಂದ ವಿದ್ಯುತ್ ಶಕ್ತಿಯಾಗಿ ಕನ್ವರ್ಟ್ ಆಗಿರುತ್ತೆ. ಓಕೆ, ಸೊ ಇವೆಲ್ಲ ಶಕ್ತಿಯ ವಿವಿಧ ರೂಪಗಳು. ಓಕೆ, ಇಲ್ಲಿವರೆಗೆ ಏನ್ ಕಲ್ತ್ರಿ ಸ್ಟೂಡೆಂಟ್ಸ್ ಅಂತ ನೋಡೋಣ. ಓಕೆ, ಏನೇನನ್ನ ಕಲ್ತ್ರಿ ನೀವು, ಶಕ್ತಿಯ ವಿಧಗಳನ್ನ ನೋಡ್ತಿದ್ದೀರಾ ಅಲ್ವಾ. ಶಕ್ತಿಯ ವಿಧಗಳೇನು ಅಂದ್ರೆ, ಶಕ್ತಿ ಅಂದ್ರೆ ಏನು, ಶಕ್ತಿಯ ವಿಧಗಳು ಯಾವುದು, ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ, ಕೈನೆಟಿಕ್ ಎನರ್ಜಿ, ಪೊಟೆನ್ಶಿಯಲ್ ಎನರ್ಜಿ ಅಲ್ವಾ. ಸೊ ಈಗ ನಾನೊಂದು ಬ್ರೀಫ್ ಮ್ಯಾಪ್ ಅನ್ನು ಹಾಕ್ತೀನಿ, ನೀವು ಇಷ್ಟೊತ್ತವರೆಗೆ ಏನು ಸ್ಟಡಿ ಮಾಡಿದ್ದೀರಾ, ಎನರ್ಜಿ. ಓಕೆ, ನೆಕ್ಸ್ಟ್ ಟೈಪ್ಸ್ ಆಫ್ ಎನರ್ಜಿ. ಓಕೆ, ಅದರಲ್ಲಿ ಎರಡು ವಿಧ, ಕೈನೆಟಿಕ್ ಎನರ್ಜಿ, ಪೊಟೆನ್ಶಿಯಲ್ ಎನರ್ಜಿ. ಓಕೆ, ಎಕ್ಸಾಂಪಲ್ಸ್ ಅನ್ನ ನೋಡಿದ್ರಿ. ಓಕೆ, ಇಲ್ಲಿ ಎಕ್ಸಾಂಪಲ್ಸ್ ಅನ್ನ ನೋಡಿದ್ರಿ ಪೊಟೆನ್ಶಿಯಲ್ ಎನರ್ಜಿಯಲ್ಲಿ. ಓಕೆ, ಇನ್ನೊಂದು ಗ್ರಾವಿಟೇಷನಲ್ ಪೊಟೆನ್ಶಿಯಲ್ ಎನರ್ಜಿ, ಇಲಾಸ್ಟಿಕ್ ಪೊಟೆನ್ಶಿಯಲ್ ಎನರ್ಜಿನ ಡಿಸ್ಕಸ್ ಮಾಡಿದ್ರಿ. ಇನ್ನೊಂದು ಈ ಎನರ್ಜಿಯಲ್ಲಿ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ, ಇವನ್ನ ನೋಡಿದ್ರಿ. ಇಷ್ಟರವರೆಗೆ ನೀವು ಇವನ್ನೆಲ್ಲ ಡಿಸ್ಕಸ್ ಮಾಡಿದ್ವಿ ನಾವು. ಓಕೆ, ನೆಕ್ಸ್ಟ್ ವಾಟ್ ಈಸ್ ವರ್ಕ್. ಇವತ್ತಿನ ಟಾಪಿಕ್ ಎರಡನ್ನ ಡಿಸ್ಕಸ್ ಮಾಡ್ತಿದ್ದೀವಿ, ಎನರ್ಜಿ ಮತ್ತೆ ವರ್ಕ್. ಫಾರ್ ವರ್ಕ್ ಟು ಬಿ ಡನ್ a force must be exerted and there must be a motion or displacement in the direction of force. The work done by the force acting on an object is equal to magnitude of force multiplied by distance moved in the direction of force. Okay, work has only magnitude, no direction. ವರ್ಕಿಗೆ ಏನಿದೆ ಹೇಳಿ, ಮ್ಯಾಗ್ನಿಟ್ಯೂಡ್ ಇದೆ ಬಟ್ ಡೈರೆಕ್ಷನ್ ಇಲ್ಲ. ಹೆನ್ಸ್ ವರ್ಕ್ ಇಸ್ ಸ್ಕೇಲಾರ್ ಕ್ವಾಂಟಿಟಿ, ಅದಕ್ಕೆ ಡೈರೆಕ್ಷನ್ ಇಲ್ಲ. ವರ್ಕ್ ಡನ್ ಹೆಂಗಾಗುತ್ತೆ, ಮೋಷನ್ ಆರ್ ಡಿಸ್ಪ್ಲೇಸ್ಮೆಂಟ್ ಇನ್ ದಟ್ ಡೈರೆಕ್ಷನ್ ಓನ್ಲಿ. ಈಗ ನಾನೊಂದು ನೋಡಿ, ಅಲ್ಲಿ ಒಂದು ಹುಡುಗ ಒಂದು ಪೆಟ್ಟಿಗೆನ ಎಳಿತಿದ್ದಾನೆ, ಅವನು ಯಾವ ದಿಕ್ಕಲ್ಲಿ ಎಳಿತಿದ್ದಾನೋ
ಆ ದಿಕ್ಕಲ್ಲಿ ಏನಾಗ್ತಿದೆ ಹೇಳಿ, ಆ ಪೆಟ್ಟಿಗೆ ಮೂವ್ ಆಗ್ತಿದೆ. ಅಂದ್ರೆ ಫೋರ್ಸ್ ಅನ್ನ ಅಪ್ಲೈ ಮಾಡಿದಾಗ ಆ ಏನು ಆಬ್ಜೆಕ್ಟ್ ಇದೆಯಲ್ಲ ಅದು ಡಿಸ್ಪ್ಲೇಸ್ಮೆಂಟ್ ಆಗುತ್ತೆ. ಇದನ್ನ ವರ್ಕ್ ಡನ್ ಅಂತ ಕರಿತೀವಿ ನಾವು, ಕೆಲಸ ಆಯ್ತು ಅಂತ. ಸೊ ಹಿಯರ್ ದ ಮ್ಯಾಗ್ನಿಟ್ಯೂಡ್ ಈಸ್ ಮಲ್ಟಿಪಲ್ ಆಫ್ ಫೋರ್ಸ್ ಮಲ್ಟಿಪ್ಲೈಡ್ ಬೈ ಡಿಸ್ಟೆನ್ಸ್. ಎಷ್ಟು ದೂರದಿಂದ ಎಳಿತಿದ್ದಾನೆ, ಯಾವ ಡೈರೆಕ್ಷನ್ ಅಲ್ಲಿ ಎಳಿತಿದ್ದಾನೆ ಅನ್ನೋದನ್ನ ನಾವು, ಅದಕ್ಕೆ ಮ್ಯಾಗ್ನಿಟ್ಯೂಡ್ ಮಾತ್ರ ಇದೆ. ಸೊ ನೋ ಡೈರೆಕ್ಷನ್ ಇರೋದಕ್ಕೆ ವರ್ಕ್ ಅನ್ನ ಸ್ಕೇಲಾರ್ ಕ್ವಾಂಟಿಟಿ ಅಂತ ಕನ್ಸಿಡರ್ ಮಾಡ್ತೀವಿ. ಕೆಲಸ ಎಂದ್ರೆ ಏನು? ಕೆಲಸ ಮಾಡಲು ಒಂದು ಬಲವನ್ನ ಪ್ರಯೋಗಿಸ್ಬೇಕು. ಓಕೆ, ಬಲದ ದಿಕ್ಕಿನಲ್ಲಿ ಚಲನೆ ಅಥವಾ ಸ್ಥಳಾಂತರ ಇರಬೇಕು. ಆ ವಸ್ತುವಿನ ಮೇಲೆ ಕಾರ್ಯನಿರ್ವಹಿಸುವ ಬಲದಿಂದ ಮಾಡುವ ಕೆಲಸವು ಬಲದ ಪರಿಮಾಣವನ್ನು ಬಲದ ದಿಕ್ಕಿನಲ್ಲಿ, ಓಕೆ, ಚಲಿಸಿದ ದೂರದಿಂದ ಗುಣಿಸಿದಾಗ ಸಿಗುವ ಮೌಲ್ಯಕ್ಕೆ ಸರಿ ಇರುತ್ತೆ. ಅಂದ್ರೆ ಕೆಲಸ ಬಲದ ಪರಿಮಾಣ ಅಂದ್ರೆ ಫೋರ್ಸು ಪ್ಲಸ್ ಬಲದ ದಿಕ್ಕಿನಲ್ಲಿ ಅದು ಎಷ್ಟು ಚಲಿಸುತ್ತೆ ಅನ್ನೋದನ್ನ ಗುಣಿಸಿದಾಗ ಸಿಗುವ ಮೌಲ್ಯ ಸರಿ ಇರುತ್ತೆ. ಕೆಲಸವು ಕೇವಲ ಪರಿಮಾಣವನ್ನು ಹೊಂದಿರುತ್ತದೆ, ಯಾವುದು ದಿಕ್ಕಿಲ್ಲ. ದಿಕ್ಕಿಲ್ಲದೆ ಇದ್ರೆ ಅದನ್ನ ಸ್ಕೇಲಾರ್ ಅಂತ ಕರಿತೀವಿ ನಾವು. ಓಕೆ, ಮ್ಯಾಗ್ನಿಟ್ಯೂಡ್ ಮಾತ್ರ ಇರುತ್ತೆ, ಡೈರೆಕ್ಷನ್ ಇರಲ್ಲ. ಡೈರೆಕ್ಷನ್ ಇದ್ರೆ ವೆಕ್ಟರ್ ಅಂತ ಕರಿತೀವಿ ಅಂತ. ಆರ್ ಸದಿಶ ಅದಿಶ ಅಂತ ಕರಿತೀವಿ. ಸದಿಶ ಅಂದ್ರೆ ದಿಶ ಇರೋದು, ಅದಿಶ ಅಂದ್ರೆ ಅದು ಇಲ್ಲದೆ ಇರೋದು. ಓಕೆ, ಸ್ಕೇಲಾರ್ ಪ್ರಮಾಣವಾಗಿದೆ. ನೆಕ್ಸ್ಟ್, ವರ್ಕ್ ಅಂಡ್ ಮೆಜರ್ಮೆಂಟ್ ಆಫ್ ವರ್ಕ್. ಎಷ್ಟು ಕೆಲಸ ಆಗಿದೆ. ಓಕೆ, ವೆನ್ ಫೋರ್ಸ್ ಆಕ್ಟ್ ಆನ್ ಅನ್ ಆಬ್ಜೆಕ್ಟ್. ಒಂದು ಆಬ್ಜೆಕ್ಟ್ ನೋಡಿ, ಈಗ ಒಂದು ಮನುಷ್ಯ ಕಾಣಿಸ್ತಿದ್ದಾನೆ, ಅಂಡ್ ದ ಪಾಯಿಂಟ್ ಆಫ್ ಅಪ್ಲಿಕೇಶನ್ ಮೂವ್ಸ್ ಇನ್ ದ ಡೈರೆಕ್ಷನ್ ಆಫ್ ಫೋರ್ಸ್. ವೆನ್ ಫೋರ್ಸ್ ಆಕ್ಟ್, ಒಂದು ವಸ್ತುವಿನ ಮೇಲೆ ಬಲ ಕಾರ್ಯನಿರ್ವಹಿಸಿದಾಗ ಅನ್ವಯಿಕ ಬಿಂದು ಬಲದ ದಿಕ್ಕಿನಲ್ಲಿ ಚಲಿಸಿದಾಗ. ಈಗ ಇಲ್ಲಿ ನೋಡಿ, ಫೋರ್ಸ್ ಆಫ್ ಗ್ರಾವಿಟಿ ಫೋರ್ಸ್ ಬೈ ದ ಪರ್ಸನ್. ಈಗ ಒಂದು ಪೆಟ್ಟಿಗೆನ ಅವನು ಎತ್ತುತ್ತಿದ್ದಾನೆ, ಒಂದು ಬಾಕ್ಸ್ ಅನ್ನ ಅವನು ಎತ್ತುತ್ತಿದ್ದಾನೆ. ಓಕೆ, ಇಲ್ಲಿ ಕೆಳಗಡೆ ಇರೋ ಗ್ರಾವಿಟಿಯನ್ನ ಅವನು ಏನ್ ಮಾಡ್ತಿದ್ದಾನೆ ಹೇಳಿ, ಗ್ರಾವಿಟಿಗೆ ಅಪೋಸಿಟ್ ಆಗಿ ಫೋರ್ಸ್ ಅನ್ನ ಅಪ್ಲೈ ಮಾಡ್ತಿದ್ದಾನೆ. ಇಲ್ಲಿಂದ ಪೆಟ್ಟಿಗೆನ ತೆಗೆದು ಇಲ್ಲಿ ಇಡ್ತಿದ್ದಾನೆ. ಸೊ ಡಿಸ್ಪ್ಲೇಸ್ಮೆಂಟ್ ಅನ್ನ ಮಾಡ್ತಿದ್ದಾನೆ, ಅಂದ್ರೆ ಕೆಲಸ ಆಯ್ತು ಅಂತ. ಆ ಬಲದ ದಿಕ್ಕಿನಲ್ಲಿ ಅವನು ಎತ್ತಿರುವ ದಿಕ್ಕಿನಲ್ಲಿ ಆಬ್ಜೆಕ್ಟ್ ಅಂತೂ ಬಂತ, ಸೊ ಕೆಲಸ ಆಯ್ತು, ವರ್ಕ್ ಈಸ್ ಕಂಪ್ಲೀಟೆಡ್ ಅಂತ ಆಯ್ತಾ. ಇಲ್ಲ ಅಂದ್ರೆ ಆ ಬಾಕ್ಸ್ ಅಲ್ಲೇ ಇದೆ ಅಂದ್ರೆ ಅವನ ಹತ್ರ ಅವನು ಅಪ್ಲೈ ಇನ್ನೂ ಜಾಸ್ತಿ ಎನರ್ಜಿ ಅಪ್ಲೈ ಮಾಡಬೇಕು ಅಂತ ಅರ್ಥ. ಓಕೆ ಓಕೆ ನೆಕ್ಸ್ಟ್, ಕಂಡೀಷನ್ಸ್ ಟು ಬಿ ಸ್ಯಾಟಿಸ್ಫೈಡ್ ಫಾರ್ ದ ವರ್ಕ್ ಟು ಬಿ ಡನ್, ದೇರ್ ಮಸ್ಟ್ ಬಿ ಸಮ್ ಫೋರ್ಸಸ್ ಆಕ್ಟಿಂಗ್ ಆನ್ ದ ಆಬ್ಜೆಕ್ಟ್. ಯಾವ್ದಾದ್ರು ಒಂದು ಫೋರ್ಸ್ ಅಪ್ಲೈ ಆಗ್ತಾ ಇರಬೇಕು. ದ ಪಾಯಿಂಟ್ ಆಫ್ ಅಪ್ಲಿಕೇಶನ್ ಆಫ್ ಫೋರ್ಸ್ ಮಸ್ಟ್ ಮೂವ್ ಇನ್ ದ ಫೋರ್ಸಸ್ ಇನ್ ಡೈರೆಕ್ಷನ್. ಆ ಏನು ಫೋರ್ಸ್ ಅಪ್ಲೈ ಮಾಡ್ತಿರಲ್ಲ ಅದರ ಮೇಲೆ ಆಬ್ಜೆಕ್ಟ್ ಹೋಗ್ತಾ ಇರಬೇಕು. ವರ್ಕ್ ಈಸ್ ಕ್ಯಾಲ್ಕುಲೇಟೆಡ್ ಬೈ ಮಲ್ಟಿಪ್ಲೈಂಗ್ ದ ಫೋರ್ಸ್ ಬೈ ದ ಡಿಸ್ಟೆನ್ಸ್ ಟ್ರಾವೆಲ್. ಎಷ್ಟು ಕೆಲಸ ಆಗಿದೆ ಅಂದ್ಮೇಲೆ ಅಂದ್ರೆ ಆ ಡಿಸ್ಟೆನ್ಸ್ ಎಷ್ಟು ಟ್ರಾವೆಲ್ ಆಗಿದೆ ಅಂದ್ರೆ W is equals to F into S, where F is force applied, S is distance, okay, denoted by distance traveled by object ಆಗಿರುತ್ತೆ. ಇದು ಸ್ಕೇಲಾರ್ ಕ್ವಾಂಟಿಟಿ ಆಗಿರುತ್ತೆ. ಇದರಲ್ಲಿ ನೀವು ಎಷ್ಟು ಡಿಸ್ಟೆನ್ಸ್ ಅನ್ನೋದನ್ನ ನೋಡ್ತೀರಾ. ಓಕೆ, ಡೈರೆಕ್ಷನ್ ಇಲ್ಲ, ಇಲ್ಲಿ ಡೈರೆಕ್ಷನ್ ಇರೋದು ವೆಕ್ಟರ್ ಕ್ವಾಂಟಿಟಿ ಆಗಿರುತ್ತೆ. ಸರಿನಾ? ಓಕೆ, ಏನ್ ಷರತ್ತಿದೆ? ಬಲ ಪ್ರಯೋಗ ಆಗ್ಬೇಕು, ಬಲ ಪ್ರಯೋಗ ಆಗಿರುವಂತಹ ದಿಕ್ಕಿನಲ್ಲಿ ವಸ್ತು ಚಲಿಸಬೇಕು, ಎಷ್ಟು ದೂರ ಚಲಿಸಿದೆ ಅನ್ನೋದನ್ನ ನಾನು ನೋಡ್ತೀನಿ. ಓಕೆ, ಇದು ಕೆಲಸ ಮಾಡಲು ಪೂರೈಸಬೇಕಾಗಿರುವಂತ ಷರತ್ತಾಗಿರುತ್ತೆ. ಓಕೆ, ನೆಕ್ಸ್ಟ್ ಎಕ್ಸಾಂಪಲ್ ಆಫ್ ವರ್ಕ್ ಏನು? ಒಂದು ವರ್ಕ್ ಅನ್ನ ಕನ್ಸಿಡರ್ ಮಾಡ್ತೀನಿ. ಹಾರಿಜಾಂಟಲಿ ಡ್ರಾಗ್ಡ್ ಅಕ್ರಾಸ್ ದ ಸರ್ಫೇಸ್. ಓಕೆ, ಹಾರಿಜಾಂಟಲ್ ಆಗಿ ಡ್ರ್ಯಾಗ್, ಒಂದು 100 ನ್ಯೂಟನ್ ಫೋರ್ಸ್ ಅನ್ನ ಅಪ್ಲೈ ಮಾಡ್ತೀನಿ. ಫೈಂಡ್ ದ ಅಮೌಂಟ್ ಆಫ್ ವರ್ಕ್ ಡನ್. ಓಕೆ, ನೋಡಿ ಎಫ್ 100, ಓಕೆ, ಸರ್ಫೇಸ್ ಫೋರ್ಸ್ ಎಷ್ಟು 100 ನ್ಯೂಟನ್ ಹಾಕಿದೀನಿ. ಕಾಸ್ ಥೀಟಾ, ಓಕೆ ಓಕೆ, ಕಾಸ್ 0 ಯಾಕೆಂದ್ರೆ ಹಾರಿಜಾಂಟಲ್ ಇದೆ. ಓಕೆ, ಹಾರಿಜಾಂಟಲ್ ಆಗಿ ಹೋಗ್ತಿದೆ ಅಂದ್ರೆ ಕಾಸ್ 0 ಇದೆ. ಕಾಸ್ 0 ಅಂದ್ರೆ 1 ಅಂತ ಗೊತ್ತು. ಸೊ ಎಷ್ಟು ಡಿಸ್ಟೆನ್ಸ್ ಎಷ್ಟು ಟ್ರಾವೆಲ್ ಆಗಿದೆ? ಎಫ್ ಇಸ್ ಈಕ್ವಲ್ಸ್ ಟು ಅಲ್ವಾ, W is equals to F into S. ಫೋರ್ಸ್ ಎಷ್ಟು 100 ಇಂಟು S ಎಷ್ಟು 8. ಸೊ 800 ಜೌಲ್. ನಮಗ್ ಗೊತ್ತಲ್ವಾ ಯೂನಿಟ್ ಜೌಲ್ ಅಲ್ಲಿ ಇರುತ್ತೆ. ವರ್ಕ್ಗೂ ಅಷ್ಟೇ, ಎನರ್ಜಿಗೂ ಅಷ್ಟೇ ಜೌಲ್ ಅಲ್ಲಿ ಇರುತ್ತೆ ಅಂತ. ಒಂದು
ವಸ್ತು ಈಗ ಸಮಾಂತರವಾಗಿ ಹೋಗ್ತಿದೆ, ಓಕೆ, ಹಾರಿಸಾಂಟಲ್ ಆಗಿ ಹೋಗ್ತಿದೆ. ಎಷ್ಟು? ಅದಕ್ಕೆ 100 ನ್ಯೂಟನ್ ಫೋರ್ಸ್ ಅನ್ನು ಅಪ್ಲೈ ಮಾಡಿದ ಕೂಡಲೇ ಅದು 8 ಮೀಟರ್ ಹೋಯ್ತು. ಸೊ ಎಷ್ಟು ವರ್ಕ್ ಆಗಿದೆ ಅಂದ್ರೆ W is equals to F into S, where ಓಕೆ F is 100 ನ್ಯೂಟನ್ ಇಂಟು S ಅಂದ್ರೆ ಎಷ್ಟು? 8 ಮೀಟರ್, ದಟ್ ಈಸ್ 800 ಜೌಲ್. ಸರಿನಾ? ಓಕೆ. ಇನ್ನೊಂದು ವಿಧಗಳನ್ನು ನೋಡಿ, ಪಾಸಿಟಿವ್, ನೆಗೆಟಿವ್ ಮತ್ತೆ ಝೀರೋ ವರ್ಕ್. ಓಕೆ, ಧನಾತ್ಮಕ, ಋಣಾತ್ಮಕ ಮತ್ತೆ ಶೂನ್ಯ ಕೆಲಸ ಅಂತ ಏನಾಗಿರುತ್ತೆ ವರ್ಕ್ ಅಲ್ಲಿ. 3 ವಿಧಗಳನ್ನ ನಾವು ನೋಡ್ತೀವಿ. ಹೆಂಗೆ ಎನರ್ಜಿ ನೋಡಿದ್ವೋ ವರ್ಕ್ ಅಲ್ಲೂ ಇರುತ್ತೆ. ಪಾಸಿಟಿವ್ ವರ್ಕ್, ಓಕೆ, ನೋಡಿ ಇಲ್ಲಿ ಚಿತ್ರದಲ್ಲಿ ಕಾಣಿಸ್ತಿದೆ. ಫೋರ್ಸ್ ಯಾವಾಗ ಅಪ್ಲೈ ಮಾಡ್ತಿರೋ ಅದೇ ತರದಲ್ಲಿ, ಅದೇ ಸೇಮ್ ಡೈರೆಕ್ಷನ್ ಅಲ್ಲಿ ಹೋದ್ರೆ, ನಾನೀಗ ಕಾರನ್ನು ತಳ್ತಿದ್ದೀನಿ ಅಂದ್ರೆ, ಕಾರ್ ಮುಂದಕ್ಕೆ ಹೋಗ್ಬೇಕು ಅಂತ ನಾನು ಮುಂದಕ್ಕೆ ತಳ್ತಿದ್ದೀನಿ ಅಂದ್ರೆ, ಬಲ ಮತ್ತೆ ಸ್ಥಳಾಂತರ ಒಂದೇ ದಿಕ್ಕಿನಲ್ಲಿ ಆಯ್ತು ಅಂದ್ರೆ ಕೆಲಸ ಆಗ್ತಿದೆ. ಅದನ್ನ ನಾನೇನಂತ ಕರಿತೀನಿ? ಪಾಸಿಟಿವ್ ವರ್ಕ್ ಅಂತ ಕರಿತೀನಿ. ಅಂದ್ರೆ ಲೈಕ್ ಪುಷಿಂಗ್ ಕಾರ್ ಅಲ್ವಾ? ಕಾರನ್ನ ತಳ್ತೀನಿ ನಾನು, ಅದನ್ನ ಒಂದೇ ದಿಕ್ಕಲ್ಲಿ ಆಗ್ತಾ ಇದ್ರೆ ಪುಷಿಂಗ್ ಕಾರು. ಇದನ್ನ ಫೋರ್ಸ್ ಆರ್ ಡಿಸ್ಪ್ಲೇಸ್ಮೆಂಟ್ಸ್ ಆರ್ ಇನ್ ಸೇಮ್ ಡೈರೆಕ್ಷನ್. ನೆಕ್ಸ್ಟ್ ನೋಡಿ, ನೆಗೆಟಿವ್ ವರ್ಕ್. ಓಕೆ, ಫೋರ್ಸ್ ಅಂಡ್ ಡಿಸ್ಪ್ಲೇಸ್ಮೆಂಟ್ ಆರ್ ಅಪೋಸಿಟ್ ಇನ್ ಡೈರೆಕ್ಷನ್. ನೋಡಿ ಇಲ್ಲಿ ವ್ಯಕ್ತಿ ಏನ್ ಮಾಡ್ತಿದ್ದಾನೆ ಅಂದ್ರೆ, ಲೈಕ್ ಬಾರ್ಕಿಂಗ್ ಕಾರ್, ಆರ್ ಇಲ್ಲಿ ನೋಡಿ ಇಲ್ಲಿ ಹೆಂಗಾಗ್ತಿದೆ ಅಂದ್ರೆ, ಈ ಗ್ರಾವಿಟೇಷನಲ್ ಫೋರ್ಸ್ ಕೆಳಗಡೆ ಎಳಿತಾ ಇದ್ರೆ ಅಪೋಸಿಟ್ ಅಲ್ಲಿ ಪ್ಲಾಂಕ್ ಮಾಡ್ತಿದ್ದಾನಲ್ವಾ. ಸೊ ಜಿಮ್ಗೆ ಹೋಗೋ ನೋಡಿ ಈ ತರ ಮಾಡ್ತಾರಲ್ವಾ. ಸೊ ಪ್ಲಾಂಕ್ ಮಾಡುವಾಗ ಏನಾಗುತ್ತೆ, ಅವನು ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಹೇಳ್ತಿದ್ದಾನೆ ಅಂದ್ರೆ, ಭೂಮಿಯ ಗುರುತ್ವಾಕರ್ಷಣ ಶಕ್ತಿಗೆ ವಿರುದ್ಧವಾಗಿ ಅವನು ಹೇಳ್ತಿದ್ದಾನೆ ಅಂದ್ರೆ, ಬಲ ಮತ್ತೆ ಸ್ಥಳಾಂತರ ಎರಡು ವಿರುದ್ಧ ದಿಕ್ಕಲ್ಲಿ. ಅರ್ಥ ಆಯ್ತಾ? ಹಂಗಿದ್ದಾಗ ಅದನ್ನ ನೆಗೆಟಿವ್ ವರ್ಕ್ ಅಂತ ಕರಿತೀವಿ ನಾವು. ನೆಕ್ಸ್ಟ್ ಝೀರೋ ವರ್ಕ್, ನೋ ಡಿಸ್ಪ್ಲೇಸ್ಮೆಂಟ್. ನೀನ್ ವರ್ಕ್ ಮಾಡ್ತಾ ಇರ್ತೀವಿ ಬಟ್ ಡಿಸ್ಪ್ಲೇಸ್ಮೆಂಟ್ ಆಗ್ತಾ ಇಲ್ಲ. ಲೈಕ್ ಪುಷಿಂಗ್ ವಾಲ್, ನೀವು ಗೋಡೆನ ಎಷ್ಟೇ ದುಡಿದ್ರು ಮುಂದೆ ಹೋಗ್ತಿಲ್ಲ, ಹಿಂದೆ ಬರ್ತಿಲ್ಲ. ಸೊ ಇಲ್ಲಿ ಏನಾಗುತ್ತೆ, ಡಿಸ್ಪ್ಲೇಸ್ಮೆಂಟ್ ಆಗಲ್ಲ ಬಟ್ ನೀನ್ ಬಲನ ಅಪ್ಲೈ ಮಾಡ್ತಾ ಇದೀಯಾ. ಇದನ್ನ ಝೀರೋ ವರ್ಕ್ ಅಂದ್ರೆ ಕೆಲಸ ಆಗ್ತಿಲ್ಲ ಅಂತ. ಅರ್ಥ ಆಯ್ತಾ? ಸೊ ವರ್ಕ್ ಅಂದ್ರೆ ಏನು, ಅದರಲ್ಲಿ ಎಷ್ಟು ವಿಧಗಳು, ಅದರ ಏನು ಟೈಪ್ಸ್, ಇವೆಲ್ಲನ ನಾವು ಡಿಸ್ಕಸ್ ಮಾಡಿದ್ವಿ. ಓಕೆ, ಸೆಂಟ್ರಿಪಿಟಲ್ ಫೋರ್ಸ್. ಓಕೆ, ಒಂದು ನೋಡಿ, ವ್ಯಕ್ತಿ ಏನ್ ಮಾಡ್ತಿದ್ದಾನೆ, ಒಂದು ಎಂಡ್ ಆಫ್ ದ ಸ್ಟ್ರಿಂಗ್ ಅನ್ನ ತಗೊಂಡು ಸರ್ಕಲ್ ಅಲ್ಲಿ ಕಾನ್ಸ್ಟೆಂಟ್ ಆಗಿ ತಿರುಗಿಸ್ತಿದ್ದಾನೆ. ಈ ಬಲ ಕೇಂದ್ರಾಪಗಾಮಿ ಬಲ, ಕೇಂದ್ರಾಭಿಮುಖ ಬಲ ಏನಿದೆ ಸಕ್ರಿಯವಾಗಿದೆ. ಅಂದ್ರೆ ಯಾವುದೇ ಬಲ ಇಲ್ದೇನೆ ಇದು ಹೆಂಗೆ ಲಂಬವಾಗಿ ನೋಡಿ, ಈ ತರ ಲಂಬ ಕೋನದಲ್ಲಿ ಇವನ್ ಏನ್ ಮಾಡ್ತಿದ್ದಾನೆ, ತಿರುಗಿಸ್ತಿದ್ದಾನೆ ಅದನ್ನ. ಅಂದ್ರೆ ಕಲ್ಲನ್ನ ವೃತ್ತಾಕಾರದಲ್ಲಿ ಚಲನೆಯಲ್ಲಿ ಹಿಡಿಯಕ್ ಯಾಕಾಗ್ತಿದೆ ಹೇಳಿ? ಈ ಮನುಷ್ಯ ಅಷ್ಟು ಸೆಂಟ್ರಿಪಿಟಲ್ ಫೋರ್ಸ್ ಆರ್ ಕೇಂದ್ರಾಭಿಮುಖ ಬಲನ ಅಪ್ಲೈ ಮಾಡ್ತಿದ್ದಾನೆ. ಅದಕ್ಕಾಗಿ ಮಾತ್ರ ಪರ್ಪೆಂಡಿಕ್ಯುಲರ್ ಟು ದ ಸ್ಟೋನಿಗೆ ಅವನ ಬಲ ಏನಾಗಿದೆ ಹೇಳಿ, ಪರ್ಪೆಂಡಿಕ್ಯುಲರ್ ಆಗಿ ಇದೆ. ಹಾಗಾಗಿ ಆ ಸ್ಟೋನಿಗೆ ಅಷ್ಟು ಬಲ ಬಂದಿದೆ. ಅರ್ಥ ಆಯ್ತಾ? ಹಂಗಾಗಿ ಅದು ಸುತ್ತಲೂ ತಿರುಗ್ತಿದೆ, ಅದಕ್ಕೊಂದು ಬಲ ಸಿಕ್ಕಿದೆ. ಅರ್ಥ ಆಯ್ತಾ? ಎನರ್ಜಿ, ಓಕೆ, ಎನಿಥಿಂಗ್ ಹ್ಯಾಸ್ ಟು ಬಿ ಡನ್ ಟು ವರ್ಕ್ ಹ್ಯಾಸ್ ಎನರ್ಜಿ. ಓಕೆ, ಕೆಪಾಸಿಟಿ ಗೊತ್ತಿದೆ ಅಲ್ವಾ ಇದು? ಓಕೆ, ಯೂನಿಟ್ ಆಫ್ ಪವರ್, ಪವರಿನ ಯೂನಿಟ್ ಏನು ಅಂತ ನೀವು ಡಿಸ್ಕಸ್ ಮಾಡ್ತೀರಾ. ಓಕೆ, ಸೊ ದ ಜೂಲ್ ಇಸ್ ದ SI ಯೂನಿಟ್ ಆಫ್ ಪವರ್. ಓಕೆ, ಸೆಕೆಂಡ್ ಈಸ್ SI ಯೂನಿಟ್ ಆಫ್ ಟೈಮ್. ಸೊ ಇವೆರಡರ ರಿಸಲ್ಟ್ ಆಗಿ ಏನಾಗುತ್ತೆ ಅಂದ್ರೆ ಕಿಲೋವ್ಯಾಟ್ ಆರ್ ಹೈಯರ್ ಪವರ್. ಓಕೆ, ಎರಡನೇದು ಸಮಯ ಅಲ್ವಾ. ಈ ಎರಡನ್ನು ಯೂನಿಟ್ ಆಫ್ ಪವರ್ ಅಂತ ಕನ್ಸಿಡರ್ ಮಾಡ್ತೀವಿ ನಾವು. ಓಕೆ ಸ್ಟೂಡೆಂಟ್ಸ್, ಈಗ ನಾವು ಈ ಒಂದು ತರಗತಿಯಲ್ಲಿ ವರ್ಕ್ ಮತ್ತೆ ಎನರ್ಜಿಯನ್ನ ಕನ್ಸಿಡರ್ ಮಾಡಿದ್ವಿ. ವರ್ಕ್ ಮತ್ತೆ ಎನರ್ಜಿಯನ್ನ ಕನ್ಸಿಡರ್ ಮಾಡಿದಾಗ ಏನಾಯ್ತು? ಓಕೆ, ಏನಾಗ್ತಿದೆ ಆಕ್ಚುಯಲ್ ಆಗಿ? ಏನಾಗ್ತಿದೆ ಅಂದ್ರೆ ವರ್ಕು ಮತ್ತೆ ಎನರ್ಜಿ, ಕೆಲಸ ಮತ್ತು ಶಕ್ತಿಯನ್ನ ಇವತ್ತು ಡಿಸ್ಕಸ್ ಮಾಡಿದ್ವಿ. ಅದರ ವಿಧಗಳೇನು, ಹೇಗೆ ಅದನ್ನ ಡಿವೈಡ್ ಮಾಡ್ತೀರಾ, ಆಮೇಲೆ ಅದರ ಯೂನಿಟ್ ಏನು, ಹಂಗು ಮತ್ತೇನ್ ಹೇಳಿ ಪವರ್ ಅನ್ನು ಇನ್ನೊಂದು ಟರ್ಮ್ ಬಂತು ಅಲ್ವಾ. ಮತ್ತೆ ವರ್ಕು ಮತ್ತೆ ಶಕ್ತಿ ಎರಡಕ್ಕೂ ಒಂದೇ ಯೂನಿಟ್, ಜೋಲ್ಸ್. ಇವನ್ನೆಲ್ಲ ನಾನು ಸಿನಾಪ್ಸಿಸ್ ಅನ್ನು ಡಿಸ್ಕಸ್ ಮಾಡಿದೆ. ಸಿನಾಪ್ಸಿಸ್ ಅಂದ್ರೆ ಈಗ ಬ್ರೀಫ್ ಆಗಿ ಒಂದು ಪಕ್ಷಿ ನೋಟನ ನಿಮ್ಗೆ ಕೊಟ್ಟಿದ್ದೀನಿ. ಓಕೆ, ಸೊ ಇವೆಲ್ಲವನ್ನ ಸಮ್ ಅಪ್ ಮಾಡಿ ನಾವ್ ಏನ್ ಮಾಡ್ತೀವಿ, ಮುಂದಿನ ತರಗತಿಯಲ್ಲಿ ಏನನ್ನ ಡಿಸ್ಕಸ್ ಮಾಡ್ತೀವಿ ಅಂದ್ರೆ, ಈ ಏನು ಈ
ಅಗತ್ಯ ಮತ್ತೆ ಕೆಲಸ ಇದೆಯಲ್ಲ, ಇದರ MCQs ಅನ್ನ ಡಿಸ್ಕಸ್ ಮಾಡ್ತೀವಿ. ಯಾವ್ದು ನಿಮ್ಮ NMMS ಕ್ಲಾಸ್ಗೆ ತುಂಬಾ ಇಂಪಾರ್ಟೆಂಟ್ ಅಲ್ವಾ, ಅಂತ ಒಂದು ಮೇನ್ ಕ್ವಶನ್ ಪ್ರಶ್ನೋತ್ತರ ಒಂದು ಸರಣಿನ ತಗೊಳ್ತೀವಿ ನಾವು. ಓಕೆ, ಸೊ ಅದನ್ನ ಡಿಸ್ಕಸ್ ಮಾಡುವಾಗ ನೀವು ಈ ಕ್ಲಾಸ್ ಅನ್ನ ಮತ್ತೊಂದ್ಸಲ ನೋಡಿ, ಈ ಕಾನ್ಸೆಪ್ಟ್ಸ್ ಅನ್ನ ಅರ್ಥ ಮಾಡ್ಕೊಳ್ಳಿ. ಸೊ ದಟ್ ನನ್ಗೆ ನೆಕ್ಸ್ಟ್ ಕ್ಲಾಸಿಗೆ ಬರುವಾಗ ನಿಮ್ಗೆ ಏನಾಗಿರ್ಬೇಕು, ನನ್ನ ಜೊತೆ ನೀವು ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡಿದ್ರೆ ಇಟ್ ವಿಲ್ ಬಿ ಮೋರ್ ಕಂಫರ್ಟೇಬಲ್, ನಿಮ್ಗೆ ಕಂಫರ್ಟೇಬಲ್ ಆಗುತ್ತೆ, ಕಾನ್ಸೆಪ್ಟ್ ಅರ್ಥ ಆಗಿರುತ್ತೆ. ಆಮೇಲೆ ಅದರ ಜೊತೆಗೆ ಹೊಸ ಕಾನ್ಸೆಪ್ಟ್ ಗಳನ್ನ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ಬೇಕಂದ್ರೆ ಬೇಸಿಕ್ ಗೊತ್ತಿರ್ಬೇಕು. ಸೊ ಇವೆಲ್ಲವನ್ನ ನಾವು ಇವತ್ತಿನ ತರಗತಿಯಲ್ಲಿ ಡಿಸ್ಕಸ್ ಮಾಡಿದ್ವಿ. ಓಕೆ, ಸೊ ಪವರ್ ಅಂದ್ರೆ ಏನು, ಅಮೌಂಟ್ ಆಫ್ ವರ್ಕ್ ಡನ್ ಪರ್ ಯೂನಿಟ್ ಆಫ್ ಟೈಮ್. ಓಕೆ, ಈಗ ಶಕ್ತಿ ಅಂದ್ರೆ ಏನು, ವರ್ಕ್ ಅಂದ್ರೆ ಏನು ಅಂತ ನೋಡಿದ್ವಿ. ಪವರ್ ಅಥವಾ ವಿದ್ಯುತ್ ಅಂದ್ರೆ ಏನು ಅಂತಂದ್ರೆ ಶಕ್ತಿಯನ್ನ ವಿತ್ ರೆಸ್ಪೆಕ್ಟ್ ಟು ಟೈಮ್ ಹೆಂಗೆ ಕನ್ಸಿಡರ್ ಮಾಡ್ತೀವಿ, ಎಲ್ಲದನ್ನು. ವೆಲಾಸಿಟಿ ಅಂದ್ರೇನು, ಸ್ಪೀಡ್ ವಿತ್ ರೆಸ್ಪೆಕ್ಟ್ ಟು ಟೈಮ್, ಎಲ್ಲದನ್ನು ಹಿಂಗೆ ನಾವು ವಿತ್ ರೆಸ್ಪೆಕ್ಟ್ ಟು ಟೈಮ್. ಸೊ ಲೆಟರ್ P ಸ್ಟ್ಯಾಂಡ್ಸ್ ಫಾರ್ ಪವರ್. ಸೊ W is equals to P is equals to T, where work done is equals to power can be described the amount of energy consumed in a given amount. ಅಂದ್ರೆ ಒಂದು ವರ್ಕ್ ಆಗಕ್ಕೆ ಎಷ್ಟು ಅಮೌಂಟ್ ಆಫ್ ಎನರ್ಜಿ ಕನ್ಸ್ಯೂಮ್ ಆಗಿದೆ ಅನ್ನೋದನ್ನ ಪವರ್ ಅಂತ ಕರಿತೀವಿ ನಾವು. ಓಕೆ, ಡಿಫೈನ್ ಮಾಡಿ. ದ ಪವರ್ ಇಸ್ ದ ರೇಟ್ ಎಟ್ ವಿಚ್ ವರ್ಕ್ ಡನ್ ಆರ್ ಎನರ್ಜಿ ಇಸ್ ಟ್ರಾನ್ಸ್ಫರ್ಡ್. ಅಂದ್ರೆ ಒಂದು ಪವರ್ ಅಂದ್ರೆ ಏನ್ ಹೇಳಿ, ಕೆಲಸ ಮುಗಿಯುವಾಗ ಅಥವಾ ಕೆಲಸ ಆಗಕ್ಕೆ ಎಷ್ಟು ಬೇಗ ಮುಗಿಯುತ್ತೆ ಅದರ ದರ, ಅಂದ್ರೆ ಎಷ್ಟು ಬೇಗ ಆ ಕೆಲಸ ಆಗುತ್ತೆ ವಿತ್ ರೆಸ್ಪೆಕ್ಟ್ ಟು ಟೈಮ್. P is equal to W by T ಅಂತ ಕನ್ಸಿಡರ್ ಮಾಡ್ತೀವಿ. ಆಯ್ತಾ? ಸೊ ಇವೆಲ್ಲವನ್ನು ಇವಾಗ ಡಿಸ್ಕಸ್ ಮಾಡಿದ್ವಿ. ಓಕೆ, ಏನೇನನ್ನ ಡಿಸ್ಕಸ್ ಮಾಡಿದ್ವಿ? ಓಕೆ, ಎನರ್ಜಿ ಟೈಪ್ಸ್, ನೆಕ್ಸ್ಟ್ ಅದರ ಮೇಲೆ ಅದರ ಯೂನಿಟ್, ಲಾ ಆಫ್ ಕನ್ಸರ್ವೇಷನ್, ನೆಕ್ಸ್ಟ್ ಟೈಪ್ಸ್ಗಳು, ಅಪ್ಲಿಕೇಶನ್, ನೆಕ್ಸ್ಟ್ ವರ್ಕ್ ಡನ್, ಪಾಸಿಟಿವ್, ನೆಗೆಟಿವ್, ಝೀರೋ ವರ್ಕ್ ಅಲ್ವಾ. ವರ್ಕ್ ಇದು ಯೂನಿಟ್ ಏನು ಅಂತ ಡಿಸ್ಕಸ್ ಮಾಡಿದ್ವಿ. ಓಕೆ, ಇಲ್ಲಿ ವರ್ಕಿನ ಟೈಪ್ಸ್ ಏನು ಅಂತ ಡಿಸ್ಕಸ್ ಮಾಡ್ಕೊಂಡ್ವಿ. ಆಮೇಲೆ ಅಪ್ಲಿಕೇಶನ್ ಗಳನ್ನ ಡಿಸ್ಕಸ್ ಮಾಡಿದ್ರೆ ಅಪ್ಲಿಕೇಶನ್ಸ್. ಓಕೆ, ನೆಕ್ಸ್ಟ್ ಪವರ್ ಡೆಫಿನೇಷನ್ ಗಳನ್ನ ನೋಡಿದ್ವಿ ಅಲ್ವಾ. ಡೆಫಿನೇಷನ್ ಅನ್ನ ನೋಡಿದ್ರಿ, ಇದು ಡೆಫಿನೇಷನ್ ಅನ್ನ ನೋಡಿದ್ವಿ. ಪವರ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಅಲ್ವಾ. ಸೊ ಅದರ ಡೆಫಿನೇಷನ್ ಪ್ಲಸ್ ಯೂನಿಟ್ ಅನ್ನ ಡಿಸ್ಕಸ್ ಮಾಡಿದ್ವಿ. ಓಕೆ, ಇವೆಲ್ಲನ ಇವತ್ತಿನ ತರಗತಿಯಲ್ಲಿ ನಾವು ಕಲ್ತ್ವಿ. ಓಕೆ, ನಾವು ಇಡೀ ಒಂದು ವರ್ಕ್ ಅಂಡ್ ಎನರ್ಜಿಯನ್ನ ಸಮ್ ಅಪ್ ಮಾಡಿ ಇಷ್ಟನ್ನ ಸ್ಟಡಿ ಮಾಡಿದ್ವಿ. ನೀವು ಟೈಪ್ಸ್, ಲಾ ಆಫ್ ಕನ್ಸರ್ವೇಷನ್, ಅಪ್ಲಿಕೇಶನ್ಸ್, ವಿಧಗಳೇನು, ಡೆಫಿನೇಷನ್ ಏನು, ಯೂನಿಟ್ ಏನು, ಇವೆಲ್ಲದನ್ನ ಮೇನ್ ಆಗಿ ಈ ಟಾಪಿಕ್ ಅಲ್ಲಿ ಯಾವ ಕ್ವಶನ್ಸ್ ಬರ್ಬೋದು ಅದಕ್ಕೆ ಬೇಕಾಗಿರುವಂತ ಸಿನಾಪ್ಸಿಸ್ ಗಳನ್ನ ಇವತ್ತು ಡಿಸ್ಕಸ್ ಮಾಡಿದ್ರಿ. ಓಕೆ.